ಪೊಲಿಟಿಯಲ್ಲಿ ನಾವು ಫಂಡಮೆಂಟಲ್ ರೈಟ್ಸ್ ಬಗ್ಗೆ ನೋಡ್ತಾ ಇದ್ವಿ. ನಿನ್ನೆ ನೋಡಿದ ನೆನಪಿದೆಯಾ? ಆರ್ಟಿಕಲ್ 12 ಆ್ಯಂಡ್ 13 ಇಂದಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದು. ಇವತ್ತು ಕಂಟಿನ್ಯೂ ಮಾಡೋಣ. ಆರ್ಟಿಕಲ್ 14. ಆರ್ಟಿಕಲ್ 14 ಏನು ಹೇಳುತ್ತೆ ಇದು? ದ ಸ್ಟೇಟ್ ಅಂದರೆ ಏನು ಅಂತ ನೀವು ನೋಡಾಗಿದೆ. ದ ಸ್ಟೇಟ್ shall not deny to any person, citizens ಪ್ಲಸ್ ಫಾರಿನರ್ಸ್ ಇಬ್ಬರು ಬರ್ತಾರೆ. ಎನಿ ಪರ್ಸನ್, ಇದು ಸ್ಟೇಟ್ ಶಲ್ ನಾಟ್ ಡಿನೈ ಟು ಎನಿ ಪರ್ಸನ್ equality before law and equal protection of laws in India. ಇಲ್ಲಿ ಎರಡು ಬರುತ್ತೆ, ಈಕ್ವಾಲಿಟಿ ಬಿಫೋರ್ ಲಾ ಆ್ಯಂಡ್ ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ. ಟೂ ಕಾನ್ಸೆಪ್ಟ್ ಬಂತು ಇಲ್ಲಿ. there are two important concept. ಮೊದಲನೇದು ನೋಡೋಣ ಈಗ. ಏನು ಈಕ್ವಾಲಿಟಿ ಬಿಫೋರ್ ಲಾ ಅಂತಂದ್ರೆ ಏನು? ಈಕ್ವಾಲಿಟಿ ಬಿಫೋರ್ ಲಾ ನೋಡಿ, ಈ ಕಾನ್ಸೆಪ್ಟ್ ಬಂದಿರೋದು ಬ್ರಿಟಿಷ್ ಕಾನ್ಸ್ಟಿಟ್ಯೂಷನ್ ಇಂದ. ಇದನ್ನು ಅಡಾಪ್ಟ್ ಮಾಡ್ಕೊಂಡಿರೋದು ಫ್ರಾಮ್ ಬ್ರಿಟಿಷ್ ಕಾನ್ಸ್ಟಿಟ್ಯೂಷನ್. ಅಲ್ಲಿಂದ ನಾವು ಇದನ್ನು ಅಡಾಪ್ಟ್ ಮಾಡ್ಕೊಂಡಿದ್ದೇವೆ, ಬ್ರಿಟಿಷ್ ಕಾನ್ಸ್ಟಿಟ್ಯೂಷನ್. ಇದರಲ್ಲಿ ಮುಖ್ಯವಾಗಿ ಏನು? ನೋ ಸ್ಪೆಷಲ್ ಪ್ರಿವಿಲೇಜಸ್ ಟು ಎನಿವನ್. ಈಕ್ವಾಲಿಟಿ ಬಿಫೋರ್ ಲಾ ಅಂತಂದರೆ ಕಾನೂನಿನ ಮುಂದೆ ಎಲ್ಲರೂ ಸಮಾನರು, ಯಾರಿಗೂ ಸ್ಪೆಷಲ್ ಪ್ರಿವಿಲೇಜ್ಗಳೇನೂ ಇರೋದಿಲ್ಲ. ಎರಡನೇದು, ಆಲ್ ಆರ್ ಈಕ್ವಲಿ ಸಬ್ಜೆಕ್ಟ್ ಟು ಆರ್ಡಿನರಿ ಲಾ ಆ್ಯಂಡ್ ಕೋರ್ಟ್ಸ್. ಎಲ್ಲರೂ ಸಹ ಲಾ ಮತ್ತು ಕೋರ್ಟಿನ ಅಧೀನದಲ್ಲಿ ಇರ್ತಾರೆ. ಎಲ್ರಿಗೂ ಇದು ಅಪ್ಲೈ ಆಗುತ್ತೆ. ಆಲ್ ಆರ್ ಈಕ್ವಲಿ ಸಬ್ಜೆಕ್ಟ್ ಟು ಆರ್ಡಿನರಿ ಲಾ ಆ್ಯಂಡ್ ಕೋರ್ಟ್ಸ್. ಮತ್ತು ನೋ ಒನ್ ಈಸ್ ಅಬೋವ್ ದಿ ಲಾ. ರಿಚ್ ಆರ್ ಪುವರ್, ರಿಚ್ ಇರಲಿ ಪುವರ್ ಇರಲಿ, ಅಫಿಷಿಯಲ್ ಇರಲಿ ನಾನ್ ಅಫಿಷಿಯಲ್ ಇರಲಿ, ಅಫಿಷಿಯಲ್ ಆರ್ ನಾನ್ ಅಫಿಷಿಯಲ್, ಯಾವುದೇ ಇರಲಿ, ಯಾರೇ ಇರಲಿ, ಯಾರೂ ಕಾನೂನಿಗಿಂತ ದೊಡ್ಡವರಲ್ಲ. ನೋಡಿ, ಇದು ಗೊತ್ತಾಗ್ತಾ ಇದೆಯಾ? ನೋ ಸ್ಪೆಷಲ್, ನೋ ಅಂತ ಬಂತು. ಮತ್ತು ಎಲ್ಲರೂ ಇದರ ಅಧೀನದಲ್ಲಿರಬೇಕು, ನೋ ಅಂತ ಬರ್ತಾ ಇದೆ. ಇದರರ್ಥ ಏನು? ನೆಗೆಟಿವ್ ಕಾನ್ಸೆಪ್ಟ್ ಇದು. ಇಟ್ ಈಸ್ ಅ ನೆಗೆಟಿವ್ ಕಾನ್ಸೆಪ್ಟ್. ಏನು ಡಿನೈ ಮಾಡ್ತಾ ಇದೆ? ಇಟ್ ಡಿನೈಸ್ ಸ್ಪೆಷಲ್ ಟ್ರೀಟ್ಮೆಂಟ್. ಅಂದರೆ ನೀವ್ಯಾರೋ ದೊಡ್ಡ ಶ್ರೀಮಂತರು ಅಂತ ನಿಮಗೋಸ್ಕರ ಕಾನೂನನ್ನು ಏನು ಬಿಟ್ಕೊಡ್ಲಿಕ್ಕಾಗೋದಿಲ್ಲ. ನೀವು ಸಹ ಕಾನೂನಿನ ಅಡಿಯಲ್ಲೇ ಬರ್ತೀರಿ, ನಿಮಗೂ ಅದು ಅಪ್ಲೈ ಆಗುತ್ತೆ. ಸ್ಪೆಷಲ್ ಟ್ರೀಟ್ಮೆಂಟನ್ನು ನಿಮಗಿರೋದಿಲ್ಲ. ನೆಗೆಟಿವ್ ಕಾನ್ಸೆಪ್ಟ್ ಇದು. ಉದಾಹರಣೆಗೆ ಒಬ್ಬ ಮಿನಿಸ್ಟ್ರು MLA ಇರ್ತಾರೆ ಅಲ್ವಾ? ಅವರೇನಾದರೂ ಒಂದು ವೇಳೆ ಥೆಫ್ಟು ಅಥವಾ ಕ್ರೈಮು ಏನಾದರೂ ಮಾಡಿದರೆ ಅವ್ರನ್ನ ಸಹ ಪೊಲೀಸ್ ಅರೆಸ್ಟ್ ಮಾಡ್ತಾರೆ ಅಲ್ವಾ? ದೇ ವಿಲ್ ಅರೆಸ್ಟೆಡ್ ಬೈ ಪೊಲೀಸ್. ಯಾವುದೇ ಸಿಟಿಸನ್ ಆಗಿರಲಿ, ಅಪರಾಧ ಮಾಡಿದ್ದಾನೆ ಅಂತಂದರೆ ಪೊಲೀಸು ಅವರನ್ನು ಅರೆಸ್ಟ್ ಮಾಡ್ತಾರೆ. ಮತ್ತು ಟ್ರಾಫಿಕ್ ಪೊಲೀಸ್ ಇರ್ತಾರೆ. ಬೇರೆದು ಉದಾಹರಣೆಗೆ ಬೇಕಾದರೆ ಟ್ರಾಫಿಕ್ ಪೊಲೀಸು ಏನು ಮಾಡ್ತಾರೆ? ಫೈನ್ ಹಾಕ್ತಾರೆ
ಅಲ್ವಾ? ಯಾರೇ ಆ ಟ್ರಾಫಿಕ್ ರೂಲ್ಸನ್ನು ಬ್ರೇಕ್ ಮಾಡಿದರೂ ಅವ್ರು ಫೈನ್ ಹಾಕಬೇಕು, ಅದು ನಿಯಮ. ಮತ್ತು ಕೋರ್ಟ್ ಕೇಸ್ಗಳು ಎಲ್ರಿಗೂ ಅಪ್ಲೈ ಆಗುತ್ತೆ, ರಿಚ್ ಪುವರ್ ಅನ್ನೋದೇನು ಸಂಬಂಧ ಇರೋದಿಲ್ಲ. ನಿಮ್ಗೆ ಗೊತ್ತಾಗಿರ್ಬೋದು, ಇದು ಎಲ್ಲರೂ ಒಂದೇ ಕಾನೂನಿನ ಮುಂದೆ. ಹಾಗಾಗಿ ಇದು ನೆಗೆಟಿವ್ ಕಾನ್ಸೆಪ್ಟ್, ನೆನಪಿರಲಿ. ಸ್ಪೆಷಲ್ ಅಡ್ವಾಂಟೇಜ್ ಯಾರಿಗೂ ಕೊಡೋದಿಲ್ಲ. ಎರಡನೇದೇನು, ಈಕ್ವಲ್ ಪ್ರೊಟೆಕ್ಷನ್. ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ. ಪ್ರೊಟೆಕ್ಷನ್ ಆಫ್ ಲಾ ಇದನ್ನು ನಾವು ಅಡಾಪ್ಟ್ ಮಾಡ್ಕೊಂಡಿರೋದು ಯಾವುದರಿಂದ? ಫ್ರಾಮ್ ಅಮೇರಿಕನ್ ಸಿಟಿಸನ್ಸ್, ಅಮೇರಿಕನ್ ಕಾನ್ಸ್ಟಿಟ್ಯೂಷನ್. ಅಮೇರಿಕನ್ ಕಾನ್ಸ್ಟಿಟ್ಯೂಷನಿಂದ ಇದನ್ನು ಅಡಾಪ್ಟ್ ಮಾಡ್ಕೊಂಡಿದ್ದೇವೆ. ಇದರ ಅಂಡರಲ್ಲಿ ಏನು ಹೇಳ್ತಾರೆ ಅಂತಂದರೆ, ಸೇಮ್ ಟ್ರೀಟ್ಮೆಂಟ್ in similar circumstances. ಒಂದೇ ಸರ್ಕಮ್ಸ್ಟೆನ್ಸಿಂದ ಬಂದಿದ್ರೆ, ಒಂದೇ ವಾತಾವರಣ ಇದ್ದರೆ ಅವ್ರಿಗೆ ಒಂದೇ ಲಾ ಅಪ್ಲೈ ಆಗುತ್ತೆ, ಒಂದೇ ಟ್ರೀಟ್ಮೆಂಟ್ ಅವರನ್ನು. ಮತ್ತು ಸೇಮ್ ಪ್ರಿವಿಲೇಜಸ್ಸು ಮತ್ತು ಲಯಾಬಿಲಿಟೀಸ್ ಫಾರ್ ಈಕ್ವಲ್ಸ್. ಮತ್ತು ಲೈಕ್ ಶುಡ್ ಬಿ ಟ್ರೀಟೆಡ್ ಅಲೈಕ್. ಏನು ಅಂತ ಹೇಳ್ತೇನೆ, ಬರ್ಕೊಳ್ಳಿ. ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ ಎಲ್ಲಿಂದ? ಅಮೇರಿಕನ್ ಕಾನ್ಸ್ಟಿಟ್ಯೂಷನಿಂದ. ಮೊದಲನೇದು ಸೇಮ್ ಟ್ರೀಟ್ಮೆಂಟ್ ಇನ್ ಸಿಮಿಲರ್ ಸರ್ಕಮ್ಸ್ಟೆನ್ಸಸ್ಸು. ಎರಡನೇದು ಸೇಮ್ ಪ್ರಿವಿಲೇಜಸ್ಸು, ಲಯಾಬಿಲಿಟೀಸ್ ಫಾರ್ ಈಕ್ವಲ್ಸು. ಲೈಕ್ ಶುಡ್ ಬಿ ಟ್ರೀಟೆಡ್ ಅಲೈಕ್. ಇದರ ಅರ್ಥ ಏನು? ಈಕ್ವಾಲಿಟಿ ಅನ್ನೋದು, ಈಗ ಒಬ್ಬರು ವ್ಯಕ್ತಿ ಕ್ಲಾಸಲ್ಲಿ ಒಂದು 5 ಜನ ಇರ್ತಾರೆ ಅಂತ ಇಟ್ಕೊಳ್ಳಿ. 5 ಜನ ಬೇರೆ ಬೇರೆ ಬ್ಯಾಕ್ಗ್ರೌಂಡಿಂದ ಬಂದಿರ್ತಾರೆ. ಅದರಲ್ಲಿ 3 ಜನ ರಿಚ್ ಬ್ಯಾಕ್ಗ್ರೌಂಡಿಂದ ಬಂದಿದ್ದಾರೆ, 2 ಪುವರ್ ಬ್ಯಾಕ್ಗ್ರೌಂಡಿಂದ ಬಂದಿದ್ದಾರೆ. ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ ಅಂತಂದರೆ, ರಿಚ್ ಇದ್ದವರಿಗೆ ಅವರು ಒಂದೇ ಸರ್ಕಮ್ಸ್ಟೆನ್ಸಿಂದ ಬಂದಿದ್ದಾರೆ, ಅವರನ್ನು ಒಂದೇ ಥರ ಟ್ರೀಟ್ ಮಾಡೋದು. ಆದರೆ ಪುವರ್ ಅವರು ಒಂದೇ ಸರ್ಕಮ್ಸ್ಟೆನ್ಸಿಂದ ಬಂದಿಲ್ಲ, ಅವ್ರನ್ನ ಅದೇ ಥರ ಟ್ರೀಟ್ ಮಾಡಲಿಕ್ಕೆ ಆಗೋದಿಲ್ಲ. ಲೈಕ್ ಶುಡ್ ಬಿ ಟ್ರೀಟೆಡ್ ಅಲೈಕ್. ಒಂದೇ ಸಿಚುವೇಷನ್ನಲ್ಲಿ ಇರೋರನ್ನು ಒಂದೇ ಥರ ಟ್ರೀಟ್ ಮಾಡೋದು. ಆದರೆ ಬೇರೆ ಸಿಚುವೇಶನ್ ಇರೋರನ್ನು ಅವರ ಪ್ರೊಟೆಕ್ಷನ್ ಆಫ್ ಲಾ, ಅವರಿಗೂ ಸಹ ಪ್ರೊಟೆಕ್ಷನ್ ಕೊಡೋದು, ಅವರಿಗೆ ಬೇಕಾಗಿರೋ ಈಕ್ವಾಲಿಟಿಯನ್ನು ತರೋದು. ಉದಾಹರಣೆಗೆ, ಎಲ್ರಿಗೂ ಒಂದೇ ಅಂತ ಅಪ್ಲೈ ಆಗೋದಿಲ್ಲ ನೋಡಿ. ಟ್ಯಾಕ್ಸ್ ಸ್ಲ್ಯಾಬ್ಸ್ ಎಕ್ಸಾಂಪಲು. ಟ್ಯಾಕ್ಸ್ ಸ್ಲ್ಯಾಬ್ಸ್ಗಳು ಹೇಗಿರುತ್ತೆ? ರಿಚ್ಚು ಹೈ ಪೇ ಮಾಡ್ತಾರೆ, ಇನ್ಕಮ್ ಟ್ಯಾಕ್ಸ್ ಹೈ ಪೇ ಮಾಡ್ತಾರೆ ಅಲ್ವಾ? ಪೂವರ್ ಪೀಪಲ್ಗೆ ಕಡಿಮೆ ಇರುತ್ತೆ ಟ್ಯಾಕ್ಸು. ಯಾಕಂತಂದರೆ ಇವರು ಸಿಮಿಲರ್ಲಿ ಸಿಚುವೇಟೆಡ್ ಅಲ್ಲ, ಸರ್ಕಮ್ಸ್ಟೆನ್ಸಸ್ ಬೇರೆ ಬೇರೆ ಇದೆ. ಸರ್ಕಮ್ಸ್ಟೆನ್ಸಸ್ ಆರ್ ಡಿಫರೆಂಟ್. ಮತ್ತು ರಿಸರ್ವೇಷನ್ ಪಾಲಿಸಿ ಇದೆ, ನಿಮ್ಗೆ ಗೊತ್ತಿದೆ. ರಿಸರ್ವೇಷನ್ ಸಹ ಹಾಗೆ ಅಲ್ವಾ? ಕೆಲವೊಂದು ಗುಂಪುಗಳಿಗೆ ಹಿಸ್ಟೋರಿಕಲಿ ಡಿಸ್ಅಡ್ವಾಂಟೇಜ್ ಆಗಿದೆ, ಹಾಗಾಗಿ ಅದನ್ನು ಕ್ಲಾಸಿಫೈ ಮಾಡಿದ್ದಾರೆ ಆ ಥರ. ಇನ್ನು ವಾಹನ ಸವಾರರಿಗೆ ಎಲ್ರಿಗೂ ಹೆಲ್ಮೆಟ್ ರೂಲ್ ಕಡ್ಡಾಯ ಅಂತ ಮಾಡಿಬಿಡ್ತಾರೆ, ಹೆಲ್ಮೆಟ್ ರೂಲು. ಆದರೆ ಈಕ್ವಲ್ ಪ್ರೊಟೆಕ್ಷನ್ ಅಂತಂದರೆ ಎಲ್ಲ ವಾಹನ ಸವಾರರಿಗೂ ಮಾಡಿದ ಪ್ರಯೋಜನ. ವಾಹನದಲ್ಲಿ ಬೈಕ್ ಓಡಿಸೋರಿಗೆ ಅಥವಾ 2 ವೀಲರ್ಸ್ ಓಡಿಸೋರಿಗೆ ಅದನ್ನು ಕಂಪಲ್ಸರಿ ಮಾಡಿದರೆ ಒಳ್ಳೆಯದು. ಕಾರ್ ಓಡಿಸೋರಿಗೆ ಹೆಲ್ಮೆಟ್ ಕಡ್ಡಾಯ ಮಾಡಿದ ಪ್ರಯೋಜನ ಅಲ್ವಾ? ಪ್ರಯೋಜನ ಇರಬಹುದು, ಆದರೆ ಅವರಿಗದು ಸೂಟೇಬಲ್ ಆಗಿರೋದಿಲ್ಲ. ಕಾರಲ್ಲಿ ಬೇರೆ ಬೇರೆ ಸೇಫ್ಟಿ ಮೆಷರ್ಗಳಿರುತ್ತೆ. ಹಾಗೆ ಇಲ್ಲಿ ಎಲ್ಲ ಸವಾರರಿಗೂ ನಾವಂತ ಹೇಳಲಿಕ್ಕಾಗೋದಿಲ್ಲ. ಯಾರು ಒಂದೇ ಸರ್ಕಮ್ಸ್ಟೆನ್ಸಲ್ಲಿ ಇರ್ತಾರೋ ಅವರಿಗೆ ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ ಅಂತ ಕನ್ಸಿಡರ್ ಮಾಡ್ತೇವೆ. ಮತ್ತು ಇದೇನು, ಇಟ್ ಈಸ್ ಅ ಪಾಸಿಟಿವ್ ಕಾನ್ಸೆಪ್ಟ್ ಇದು ಅಲ್ವಾ? ಎಲ್ರಿಗೂ ಒಂದೇ ಥರ ಟ್ರೀಟ್ ಮಾಡಬೇಕು ಅಂತ ಹೇಳುತ್ತೆ. ಸಿಮಿಲರ್ ಸಿಚುವೇಷನಲ್ಲಿ ಇರೋರನ್ನು ಒಂದೇ ಥರ ಟ್ರೀಟ್ ಮಾಡಬೇಕು ಅಂತ ಹೇಳಿರೋದ್ರಿಂದ ಇಟ್ ಈಸ್ ಯಾವುದನ್ನು ಡಿನೈ ಮಾಡೋದಿಲ್ಲ ನೋಡಿ. ಇಟ್ ಈಸ್ ಅ ಪಾಸಿಟಿವ್ ಕಾನ್ಸೆಪ್ಟ್. It asks the state
asks the state to ensure justice and fairness. Justice and fairness. ಎಲ್ಲ ಸಿಚುವೇಶನಲ್ಲೂ ನ್ಯಾಯಯುತವಾದಂತಹ ಒಂದು ತೀರ್ಮಾನ ಕೈಗೊಳ್ಳಬೇಕು. ನ್ಯಾಯ ಸಿಗ್ತಾ ಇದೆಯಾ ಅಂತ ಎನ್ಶೋರ್ ಮಾಡ್ಕೊಳ್ಬೇಕು. ಯಾವುದು? ಸ್ಟೇಟ್. ಆಸ್ಕ್ ದಿ ಸ್ಟೇಟ್ ಟು ಎನ್ಶೋರ್ ಜಸ್ಟಿಸ್ ಆ್ಯಂಡ್ ಫೇರ್ನೆಸ್ ಇನ್ ರಿಯಲ್ ಕಂಡೀಷನ್ಸ್. ಇನ್ ರಿಯಲ್ ಕಂಡೀಷನ್ಸ್. ರಿಯಲ್ ಕಂಡೀಷನ್ಸ್. ಅರ್ಥ ಆಗಿದೆಯಾ ಇದು? ಈಕ್ವಾಲಿಟಿ ಬಿಫೋರ್ ಲಾ, ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ. ಈಕ್ವಾಲಿಟಿ ಬ್ರಿಟಿಷು, ಈಕ್ವಲ್ ಪ್ರೊಟೆಕ್ಷನ್ನು ಅಮೇರಿಕನ್ನು. ಈಕ್ವಾಲಿಟಿ ಬಿಫೋರ್ ಲಾ ನೆಗೆಟಿವ್, ಈಕ್ವಲ್ ಪ್ರೊಟೆಕ್ಷನ್ನು ಪಾಸಿಟಿವ್. ನೆಕ್ಸ್ಟು ಸಮ್ ರೀಸನೇಬಲ್ ರೆಸ್ಟ್ರಿಕ್ಷನ್ಸ್. ಇದು ಎಲ್ಲ ಕಡೆ ಅಂದರೆ ತುಂಬ ಕಡೆ ಬರುತ್ತೆ ರೀಸನೇಬಲ್ ರೆಸ್ಟ್ರಿಕ್ಷನ್ಸ್. ಅಬ್ಸಲ್ಯೂಟ್ ಅಲ್ಲ, ಅದಕ್ಕೆ ರೀಸನೇಬಲ್ ರೆಸ್ಟ್ರಿಕ್ಷನ್ಸ್ ಇದೆ ಅಂತ ಬರ್ಸಿದ್ದೆ ಅಲ್ವಾ? ಫಂಡಮೆಂಟಲ್ ರೈಟ್ಸ್ ಆರ್ ನಾಟ್ ಅಬ್ಸಲ್ಯೂಟ್, ದೇ ಆರ್ ಕ್ವಾಲಿಫೈಡ್, ದೇ ಹ್ಯಾವ್ ಸಮ್ ರೀಸನೇಬಲ್ ರೆಸ್ಟ್ರಿಕ್ಷನ್ಸ್ ಅಂತ ಬರ್ಸಿದ್ದೆ ಹಿಂದಿನ ವಿಡಿಯೋಗಳಲ್ಲಿ. ರೆಸ್ಟ್ರಿಕ್ಷನ್ಸ್ ಆರ್ ಕ್ಲಾಸಿಫಿಕೇಶನ್. ಇಲ್ಲಿ ನಾವು ಫಸ್ಟು ಕ್ಲಾಸಿಫಿಕೇಶನ್ ನೋಡೋಣ. ಕ್ಲಾಸಿಫಿಕೇಶನ್ ಯಾವ ಥರ ಅಂತಂದರೆ ನೋಡಿ, ಈಕ್ವಾಲಿಟಿ ಅಂತಂದರೆ ಟ್ರೀಟಿಂಗ್ ಎವ್ರಿ ಒನ್ ಎಕ್ಸಾಕ್ಟ್ಲಿ ಸೇಮ್ ಅಂತಲ್ಲ. ಇದು ಬಹಳ ಇಂಪಾರ್ಟೆಂಟ್. ಈ ಒಂದು ಕೋಟ್ ಬಹಳ ಕಡೆ ಯೂಸ್ ಆಗಬಹುದು. ಈಕ್ವಾಲಿಟಿ ಡಸಂಟ್ ಮೀನ್, ಮೊದಲು ಹೇಳಿದ್ದೆ, ಡಸಂಟ್ ಮೀನ್ ಟ್ರೀಟಿಂಗ್ ಎವ್ರಿ ಒನ್ exactly same. Equality doesn't mean treating everyone exactly same. But ಏನದರ ಅರ್ಥ? treating equals equally, unequals differently, ಅಥವಾ reasonably, differently, or reasonably. ಎಲ್ಲರೂ ಒಂದೇ ಹಿನ್ನೆಲೆಯಿಂದ ಬಂದವರಾಗಿದ್ದರೆ ಅವರನ್ನು ಒಂದು ಥರ ಪರಿಗಣಿಸಬಹುದಾಗಿತ್ತು. ಎಲ್ಲರ ಬ್ಯಾಕ್ಗ್ರೌಂಡ್ಸ್ ಡಿಫ್ರೆಂಟ್ ಆಗಿರುತ್ತೆ. ಎಲ್ಲರೂ ಅಂತಂದರೆ ಸಮಾಜದಲ್ಲಿ ಬೇರೆ ಬೇರೆ ವರ್ಗಗಳದ್ದು. ಆವಾಗ ಈಕ್ವಲ್ ಇರೋರನ್ನ ಈಕ್ವಲ್ ಆಗಿ ಟ್ರೀಟ್ ಮಾಡೋದು, ಅನ್ಈಕ್ವಲ್ ಆಗಿರೋರಿಗೆ ಡಿಫ್ರೆಂಟ್ ಆಗಿ ಟ್ರೀಟ್ಮೆಂಟ್ ಕೊಡೋದು, ರೀಸನೇಬಲ್ ಆಗಿ ಅವ್ರಿಗೇನು ಬೇಕು ಅದನ್ನು ಕೊಡೋದು. ಉದಾಹರಣೆಗೆ ಈಗ ನೋಡಿ, ವಿಮೆನ್ ಪೊಲೀಸ್ ಇರ್ತಾರೆ. ವಿಮೆನ್ ಪೊಲೀಸ್ ಎಕ್ಸಾಂಪಲ್ ಇದು. ವಿಮೆನ್ ಪೊಲೀಸ್ ವಾ, ಅವರಿಗೆ ನೈಟ್ ಶಿಫ್ಟಲ್ಲಿ ಸೇಫ್ಟಿ ಪ್ರೊಟೆಕ್ಷನ್ ಎಲ್ಲ ಇರುತ್ತೆ. ಆದರೆ ಮೇಲ್ ಪೊಲೀಸ್ಗಳಿಗೆ ಅಷ್ಟು ಇರೋದಿಲ್ಲ. ಯಾಕಂದರೆ ವಿಮೆನ್ ಸೇಫ್ಟಿ ಬಹಳ ಇಂಪಾರ್ಟೆಂಟು. ಅಂತಹ ರೀಸನಬಲ್ ರೆಸ್ಟ್ರಿಕ್ಷನ್ಗಳು ಬಹಳ ಇಂಪಾರ್ಟೆಂಟ್, ಅಥವಾ ಕ್ಲಾಸಿಫಿಕೇಶನ್ ಇಂಪಾರ್ಟೆಂಟು. ನೋಡಿ ಇಲ್ಲಿ ನೆಕ್ಸ್ಟ್ ಬರ್ಕೊಳ್ಳಿ. ಆರ್ಟಿಕಲ್ 14 allows reasonable classification. Classifications, not total equality. ಕ್ಲಾಸಿಫಿಕೇಶನ್ ಮಸ್ಟ್ ಬಿ. ಆದರೆ ಆ ಕ್ಲಾಸಿಫಿಕೇಷನ್ನು ಹೇಗಿರಬೇಕು? ಕ್ಲಾಸಿಫಿಕೇಶನ್ ಮಸ್ಟ್ ಬಿ ಮೊದಲನೇದು ಬೇಸ್ಡ್ ಆನ್ ಇಂಟೆಲಿಜಿಬಲ್ ಡಿಫರೆನ್ಷಿಯಾ ಅಂದರೆ ಕ್ಲಿಯರ್ ಡಿಸ್ಟಿಂಕ್ಷನ್ ಇರಬೇಕು. ಇವರು ಬಡವರು, ಇವರು ಪುವರು, ಮತ್ತು ಸಮಾಜದಲ್ಲಿ ಬೇರೆ ಬೇರೆ ವರ್ಗಗಳ ನಡುವಿನ ಒಂದು ಕ್ಲಿಯರ್ ಡಿಸ್ಟಿಂಕ್ಷನ್ ಇದ್ದಾಗ ಮಾತ್ರ ನಾವು ಆ ಥರ ಕ್ಲಾಸಿಫೈ ಮಾಡ್ಬೋದು. ಕ್ಲಿಯರ್ ಡಿಸ್ಟಿಂಕ್ಷನ್ ಇರಬೇಕು. ಇಂಟೆಲಿಜಿಬಲ್ ಡಿಫರೆನ್ಷಿಯಾ ಅಂತ ಕರಿತೇವೆ ಅದಕ್ಕೆ. ಅದರ ಆಧಾರದ ಮೇಲೆ ಕ್ಲಾಸಿಫಿಕೇಷನ್ ಇರಬೇಕು. ಮತ್ತು ಹ್ಯಾವ್ ಅ ರ್ಯಾಷನಲ್
rational relation to the law's objective. ಇವಾಗ ಕ್ಲಾಸಿಫಿಕೇಶನ್ ಹೇಗಿರಬೇಕು ಅಂತಂದರೆ, ಇಲ್ಲ ಒಂದು ಲಾದ ಆಬ್ಜೆಕ್ಟಿವ್ ಇರುತ್ತೆ, ಕೆಲವೊಂದು ಗುರಿಗಳನ್ನು ಅದು ಸಾಧಿಸ್ಲಿಕ್ಕೆ ಹೊರಟಿರುತ್ತೆ. ಅದರ ಜೊತೆ ರ್ಯಾಷನಲ್ ರಿಲೇಷನ್ ಇರಬೇಕು. ಹೇಗೆ ಬೇಕು ಹಾಗೆ ಏನು ಮನಸ್ಸಿಗೆ ಬಂದಾಗೆ ಒಂದು ಇದು ಹೆಸರು ಹೇಳಿ ಕ್ಲಾಸಿಫಿಕೇಶನ್ ಮಾಡೋದಲ್ಲ, ಕರೆಕ್ಟಾಗಿ ತರ್ಕಬದ್ಧವಾಗಿರಬೇಕದು. ಅಂದರೆ ಆರ್ಬಿಟ್ರರಿ ಆರ್ ಆರ್ಟಿಫಿಷಿಯಲ್ ಕ್ಲಾಸಿಫಿಕೇಶನ್, ಏನೋ ಹೇಳಲಿಕ್ಕೆ ಅಥವಾ ಜಸ್ಟ್ ಒಂದು ತೋರಿಸ್ಲಿಕ್ಕೋಸ್ಕರ ಕ್ಲಾಸಿಫೈ ಮಾಡೋದಲ್ಲ. ಆರ್ಟಿಫಿಷಿಯಲ್ ಆರ್ಬಿಟ್ರರಿ ಕ್ಲಾಸಿಫಿಕೇಶನ್ ಈಸ್ ನಾಟ್ ಅಲೌಡ್. ಕ್ಲಾಸಿಫಿಕೇಶನ್ ಈಸ್ ನಾಟ್ ಅಲೌಡ್. ಅದಕ್ಕೆ ಅಲೋ ಆರ್ಬಿಟ್ರರಿ ಆಗಿರಬಾರ್ದು, ಆರ್ಟಿಫಿಷಿಯಲ್ ಆಗಿರಬಾರ್ದು. ಇದು ಕ್ಲಾಸಿಫಿಕೇಶನ್. ಅಂದರೆ ಆರ್ಟಿಕಲ್ 14 ಅಂಡರಲ್ಲಿ ರೀಸನೇಬಲ್ ಕ್ಲಾಸಿಫಿಕೇಶನ್ ಮಾಡಲಿಕ್ಕೆ ಅಲೋ ಮಾಡಿದ್ದಾರೆ. ನಾಟ್ ಟೋಟಲ್ ಇಕ್ವಾಲಿಟಿ ಅಂತಲ್ಲ, ಕ್ಲಾಸಿಫಿಕೇಶನ್ ಮಾಡಬಹುದು ನೀವು. ಆದರೆ ಕ್ಲಾಸಿಫಿಕೇಶನ್ ಹೇಗಿರಬೇಕು? ಇಂಟೆಲಿಜಿಬಲ್ ಡಿಫರೆನ್ಷಿಯಾ, ಕ್ಲಿಯರ್ ಡಿಸ್ಟಿಂಕ್ಷನ್ ಇರಬೇಕು ಕ್ಲಾಸಿಫಿಕೇಶನ್ ಮಾಡಿದಾಗ. ಮತ್ತು ಲಾಸ್ ಆಬ್ಜೆಕ್ಟಿವ್ಗೆ ಅದು ರಿಲೇಟ್ ಆಗಿರಬೇಕು, ತರ್ಕಬದ್ಧವಾಗಿರಬೇಕು. ಆರ್ಬಿಟ್ರರಿಯಾಗಿ ಆರ್ಟಿಫಿಷಿಯಲ್ ಆಗಿ ಕ್ಲಾಸಿಫಿಕೇಶನ್ ಮಾಡೋ ಹಾಗಿಲ್ಲ. ಇನ್ನೊಂದು ಬಹಳ ಇಂಪಾರ್ಟೆಂಟ್ ಅಂತ ಕಾನ್ಸೆಪ್ಟ್ ಇಲ್ಲಿ ಬರುತ್ತೆ, ರೂಲ್ ಆಫ್ ಲಾ. ಈ ಕಾನ್ಸೆಪ್ಟನ್ನು ಕೊಟ್ಟಿರೋರು ಎ ವಿ ಡೈಸಿ ಅಂತ. ಇದರಲ್ಲಿ ಮೊದಲನೇ ಮುಖ್ಯವಾದ ಅಂಶ ನೋ ಆರ್ಬಿಟ್ರರಿ ಪವರ್ ಅಂತಂದರೆ ಸರ್ಕಾರಕ್ಕೆ ಏನು ಬೇಕೋ ಅದನ್ನು ಮಾಡುವ ಅಧಿಕಾರ ಇಲ್ಲ, ಯಾರನ್ನು ಬೇಕಾದರೂ ಅದು ಅರೆಸ್ಟ್ ಮಾಡೋ ಹಾಗಿಲ್ಲ. ಪನಿಷ್ಮೆಂಟ್ ಯಾವಾಗಿರುತ್ತೆ? ಒಂದು ಪನಿಷ್ಮೆಂಟ್ ಯಾವಾಗ ಕೊಡಬೇಕಂತಂದರೆ, ಪನಿಷ್ಮೆಂಟ್ ಓನ್ಲಿ ಫಾರ್ ಲಾ ಬ್ರೀಚ್. ಲಾನ ಬ್ರೀಚ್ ಮಾಡಿದರೆ, ಕಾನೂನನ್ನು ಉಲ್ಲಂಘಿಸಿದರೆ ಮಾತ್ರ ಪನಿಷ್ಮೆಂಟು. ನನಗೇನೋ ನೀವು ಮಾಡಿ ಸರಿ ಇಲ್ಲ ಅಂತ ರಾಜಕಾರಣಿಗಳು ನಿಮಗೆ ಪನಿಷ್ ಮಾಡಲಿಕ್ಕೆ ಆಗೋದಿಲ್ಲ. ಅಂದರೆ ಲಾ ಇಂಪಾರ್ಟೆಂಟ್ ಇಲ್ಲಿ. ಲಾನೇ ಆಡಳಿತ ಮಾಡ್ತಾ ಇದೆ, ಕಾನೂನಿನ ಆಡಳಿತ ಅಲ್ವಾ? ಕಾನೂನು ಮುಖ್ಯ. ಕಾನೂನಿಗೆ ಉಲ್ಲಂಘನೆ ಆದರೆ ಆವಾಗ ಮಾತ್ರ ಪನಿಷ್ಮೆಂಟ್ ಮಾಡಬೇಕು, ಮನಸ್ಸಿಗೆ ಬಂದಾಗ ಪನಿಷ್ಮೆಂಟ್ ಮಾಡೋದಲ್ಲ. ಎರಡನೇದು ಮೊದಲು ನೋಡಿದಾಗ ಇಕ್ವಾಲಿಟಿ ಬಿಫೋರ್ ಆರ್ಡಿನರಿ ಲಾ ಅಂತಂದರೆ ಎಲ್ರಿಗೂ ಸೇಮ್ ಕೋರ್ಟ್ ಅಪ್ಲೈ ಆಗುತ್ತೆ, ಸೇಮ್ ರೂಲ್ಸು ಎಲ್ರಿಗೂ ಅಪ್ಲೈ ಆಗುತ್ತೆ. ಅದು ಎಲ್ರಿಗೂ ಈಕ್ವಲ್, ಅದು ಸೇಮ್ ರೂಲ್ಸ್. ಮತ್ತು ಮೂರನೇದು ಪ್ರೈಮಸಿ ಆಫ್ ಇಂಡಿವಿಜುವಲ್ ರೈಟ್ಸ್. ಅಂದರೆ ಈ ರೈಟ್ಸ್ ಅನ್ನೋದು ನಮಗೆ ಸಿಕ್ಕಿರೋದು ಯಾವುದರಿಂದ? ಕಾನ್ಸ್ಟಿಟ್ಯೂಷನಿಂದ. ರೈಟ್ಸ್ ಫ್ಲೋ ಫ್ರಾಮ್ ದಿ ಕಾನ್ಸ್ಟಿಟ್ಯೂಷನ್. ಅದನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಯಾರಿದ್ದಾರೆ? ಪ್ರೊಟೆಕ್ಟೆಡ್ ಬೈ ಕೋರ್ಟ್ಸ್. ಹಾಗಾಗಿ ಇಂಡಿವಿಜುವಲ್ ರೈಟ್ಸು ಅಷ್ಟು ಮಹತ್ವದ್ದಾಗಿದ್ದು ಅಂತ ಇದು ಹೇಳುತ್ತೆ. ಪ್ರೈಮಸಿ ಆಫ್ ಇಂಡಿವಿಜುವಲ್ ರೈಟ್ಸ್. ಪ್ರತಿಯೊಬ್ಬರಿಗೂ ರೈಟ್ ಇದೆ, ಕಾನ್ಸ್ಟಿಟ್ಯೂಷನ್ನೇ ನಮಗೆ ರೈಟ್ಸನ್ನು ಕೊಟ್ಟಿದೆ, ಕೋರ್ಟ್ ಅದನ್ನು ಪ್ರೊಟೆಕ್ಟ್ ಮಾಡುತ್ತೆ. ಮತ್ತು ಸುಪ್ರೀಂ ಕೋರ್ಟ್ ಏನು ಹೇಳಿದೆ, ಅಥವಾ ಮುಖ್ಯವಾಗಿ ಇನ್ ಇಂಡಿಯಾ ರೂಲ್ ಆಫ್ ಲಾ is basic feature of the constitution. Basic feature of the constitution. ಬೇಸಿಕ್ ಫೀಚರ್ ಅಂತ ಹೇಳ್ತಾರೆ. ರೂಲ್ ಆಫ್ ಲಾ ಅಂತಂದ್ರೆ ಏನು? ಮೂರು ಮುಖ್ಯವಾದ ಅಂಶಗಳಿರುತ್ತೆ. ಯಾರಿಗೂ ಆರ್ಬಿಟ್ರರಿ ಪವರ್ ಇರೋದಿಲ್ಲ, ಲಾ ಬ್ರೀಚ್ ಮಾಡಿದರೆ ಮಾತ್ರ ಪನಿಷ್ಮೆಂಟು. ಇನ್ನು ಎಲ್ರಿಗೂ ಒಂದೇ ಕೋರ್ಟು, ಸೇಮ್ ರೂಲ್ಸು, ಸೇಮ್ ಕೋರ್ಟ್ಸು, ಈಕ್ವಾಲಿಟಿ ಬಿಫೋರ್ ಆರ್ಡಿನರಿ ಲಾ.
ರೈಟ್ಸಿಗೆ ಸಂಬಂಧಪಟ್ಟ ಹಾಗೆ ಪ್ರೈಮಸಿ ಆಫ್ ಇಂಡಿವಿಜುವಲ್ ರೈಟ್ಸು ರೈಟ್ ಬರೋದು ಕಾನ್ಸ್ಟಿಟ್ಯೂಷನ್ನಿಂದ, ಕೋರ್ಟ್ ಅದನ್ನು ಪ್ರೊಟೆಕ್ಟ್ ಮಾಡುತ್ತೆ. ರೂಲ್ ಆಫ್ ಲಾ ಅನ್ನೋದು ಬೇಸಿಕ್ ಫೀಚರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಮತ್ತು ಇದರಲ್ಲಿ ಎಕ್ಸೆಪ್ಷನ್ಗಳಿದೆ. ಎಕ್ಸೆಪ್ಷನ್ಸ್ ಯಾವುದಕ್ಕೆ? ಇಕ್ವಾಲಿಟಿಗೆ ಸಂಬಂಧಪಟ್ಟಾಗೆ. ಎಕ್ಸೆಪ್ಷನ್ಸ್ ಟು ಇಕ್ವಾಲಿಟಿ. ಎಕ್ಸೆಪ್ಷನ್ಸ್ ಟು ಇಕ್ವಾಲಿಟಿ ಏನೇನು ಎಕ್ಸೆಪ್ಷನ್ನು? ಮೊದಲೇ ಹೇಳಿದಾಗೆ ಈಕ್ವಾಲಿಟಿ ಬಿಫೋರ್ ಲಾ ಇಸ್ ನಾಟ್ ಅಬ್ಸಲ್ಯೂಟ್. Some enjoy constitutional immunities. ಕೆಲವರಿಗೆ ಸಂವಿಧಾನನೇ ಇಮ್ಯುನಿಟಿ ಕೊಟ್ಟಿದೆ. ಅಂದರೆ ನೀವು ಈಕ್ವಾಲಿಟಿ ಬಿಫೋರ್ ಲಾ ಅಥವಾ ಈಕ್ವಾಲಿಟಿಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಅಷ್ಟೇನು ಎಕ್ಸಾಕ್ಟಾಗಿ ಆ ಥರ ಅಲ್ಲ ಅಂತಂದರೆ ಏನು ಎಲ್ಲ ಬ್ರೀಚ್ ಮಾಡಿ ಇರಬಹುದು ಅನ್ನೋ ಥರ ಅಲ್ಲ. ಅವರಿಗೆ ಇಮ್ಯುನಿಟಿ ಇದೆ. ಹೇಗೆ ಅಂತಂದ್ರೆ ನೋಡಿ, ಮೊದಲನೇದು ಯಾರಿಗೆ? ಪ್ರೆಸಿಡೆಂಟು ಮತ್ತು ಗವರ್ನರ್. ಆರ್ಟಿಕಲ್ 361 ಹೇಳುತ್ತೆ. ಆರ್ಟಿಕಲ್ 361 ಪ್ರೆಸಿಡೆಂಟು ಗವರ್ನರ್ಗೆ ಸಂಬಂಧಪಟ್ಟ ಹಾಗೆ ದೇ ಆರ್ ಇಮ್ಯೂನ್ ಫ್ರಾಮ್ court actions for official duties. ಎರಡನೇದು ನೋ ಕ್ರಿಮಿನಲ್ proceedings or arrest during office term. ಮೊದಲನೇದು ಯಾರ್ಯಾರಿಗೆ ಇಮ್ಯುನಿಟಿ ಇರೋದು? ಪ್ರೆಸಿಡೆಂಟ್ ಮತ್ತು ಗವರ್ನರ್ಗೆ. ಬರ್ಕೊಂಡ್ರಾ? ಪಾಸ್ ಮಾಡಿ, ಬೇಕಿದ್ರೆ ಬರ್ಕೊಳ್ಳಿ. ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಕೇಳಿಸ್ಕೊಳ್ಳಿ, ಬರ್ಕೋತಾ ಇರಬೇಕಾದ್ರೆ ಬರ್ಕೊಳ್ಳಿ. ಪ್ರೆಸಿಡೆಂಟು ಗವರ್ನರ್ಗೆ ಇಮ್ಯುನಿಟಿ ಇದೆ. ಯಾವುದರಿಂದ? ಕೋರ್ಟ್ ಆ್ಯಕ್ಷನಿಂದ. ಕೋರ್ಟು ಅವ್ರ ಮೇಲೆ ಆ್ಯಕ್ಷನ್ ತೆಗೆದುಕೊಳ್ಳೋ ಹಾಗಿಲ್ಲ. ಯಾವುದಕ್ಕೆ ಆ್ಯಕ್ಷನ್ ತೆಗೆದುಕೊಳ್ಳೋ ಹಾಗಿಲ್ಲ? ಅವರ ಅಫಿಷಿಯಲ್ ಡ್ಯೂಟಿಗಳಿಗೆ ಸಂಬಂಧಪಟ್ಟ ಹಾಗೆ ಕೋರ್ಟ್ ಆ್ಯಕ್ಷನ್ ತೆಗೆದುಕೊಳ್ಳಿಕ್ಕೆ ಆಗೋದಿಲ್ಲ. ಮತ್ತು ಅವರು ಆಫೀಸ್ ಟರ್ಮಲ್ಲಿ ಇದ್ದಾಗ ಅವರನ್ನು ಅರೆಸ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಮತ್ತು ಕ್ರಿಮಿನಲ್ ಪ್ರೊಸೀಡಿಂಗ್ಸ್ ವಿಚಾರಣೆಗಳು ನಡೆಯೋದಿಲ್ಲ. ಯಾಕೆ ಹೀಗಿಟ್ಟಿದ್ದಾರೆ? ನಮ್ಮ ದೇಶದಲ್ಲಿ ಅಫಿಷಿಯಲ್ ಹೆಡ್ಡು ಪ್ರೆಸಿಡೆಂಟ್, ಗೌರ್ಮೆಂಟ್ ಹೆಡ್ ಪ್ರೈಮ್ ಮಿನಿಸ್ಟರ್ ಆಗಿದ್ದರು. ರಾಜ್ಯದ್ದು, ದೇಶದ್ದು ಮುಖ್ಯವಾಗಿ ಹೆಡ್ ಅಂತ ಪ್ರೆಸಿಡೆಂಟ್, ಗವರ್ನರ್ ಇರ್ತಾರೆ. ಒಂದು ವೇಳೆ ಇವರು ಪಾರ್ಲಿಮೆಂಟು ಅಥವಾ ಲೆಜಿಸ್ಲೇಚರ್ ಅಸೆಂಬ್ಲಿ ಇರುತ್ತಲ್ವ, ಅವರು ಫೋರ್ಸ್ಫುಲ್ಲಾಗಿ ಇವ್ರ ಹತ್ರ ಮಾಡಿಸ್ಬೋದು ಎಷ್ಟೋ ಸಾರಿ. ಅಂದರೆ ಕೆಲವೊಂದು ಕ್ರಮಗಳನ್ನು ಕೈಗೊಳ್ಳಲಿಕ್ಕೆ ಒತ್ತಾಯ ಹೇರಬಹುದು. ಸೈನ್ ಹಾಕೋರು ಹೀರಾಗಿರ್ತಾರೆ ಲಾಸ್ಟಲ್ಲಿ ಅಲ್ವಾ. ಅವರ ಸೈನ್ ಹಾಕಿರೋದ್ರಿಂದ ಎಲ್ಲ ಇಂಪ್ಲಿಮೆಂಟ್ ಆಗ್ತಾ ಇರುತ್ತೆ. ಪ್ರೆಸಿಡೆಂಟ್ ಸೈನ್ ಆಗಬೇಕು ಅಂತ ಹೇಳ್ತೀವಲ್ವ, ಬಿಲ್ಲು ಆ್ಯಕ್ಟ್ಗಳಿಗೆಲ್ಲ ಅವರು ಸೈನ್ ಹಾಕಿರ್ತಾರೆ. ಅದರಿಂದ ಏನಾದರೂ ಅಪಾಯ ಆದರೆ ಆವಾಗ ಇವರನ್ನು ಮುಖ್ಯವಾಗಿ ಅರೆಸ್ಟ್ ಮಾಡಲಿಕ್ಕೆ ಆಗೋದಿಲ್ಲ ಅಫಿಷಿಯಲ್ ಡ್ಯೂಟಿಗಳಿಗೆ. ಯಾಕೆ ಹೀಗಿಟ್ಟಿದ್ದಾರೆ ಅಂತಂದರೆ, ಈ ಒಂದು ಭಯದಿಂದಾನೇ ಅವರು ಯಾವ ಕಾರ್ಯನೂ ಮಾಡದೇ ಇದ್ದರೆ ಅಲ್ವಾ, ಮುಂದೇನಾದರೂ ಆಗಿಬಿಟ್ರೆ ನಾನು ಸೈನ್ ಮಾಡಿದಾಗ ಲೀಗಲ್ಲು ಪ್ರೊಸೀಜರ್ಗಳಿಂದ, ಆ ಒಂದು ಭಯದಿಂದ ಅಥವಾ ಏನಾದರೂ ಒತ್ತಾಯದಿಂದ ಆ ಒಂದು ಭಯ ಇರಬಾರ್ದು. ದೇಶದ ಒಂದು ಕಾರ್ಯತಂತ್ರಗಳು, ಎಲ್ಲ ಮೆಕ್ಯಾನಿಸಮ್ಗಳು ಸರಿಯಾಗಿ ಸಾಗಬೇಕು ಅಂತಂದರೆ ಇವರ ಇನ್ವಾಲ್ವ್ಮೆಂಟ್ ಕರೆಕ್ಟಾಗಿರಬೇಕಾಗತ್ತೆ. ಲೀಗಲ್ ಪ್ರೊಸೀಡಿಂಗ್ಸ್ ಏನಾದರೂ ಆಗಿಬಿಟ್ರೆ, ಮುಂದೆ ಕ್ರಿಮಿನಲ್ ಪ್ರೊಸೀಡಿಂಗ್ಸ್ ಆಗಿಬಿಟ್ರೆ ಅನ್ನುವಂಥ ಭಯದಿಂದ ಯಾವುದೇ ಒಂದು ಪ್ರಕ್ರಿಯೆಗಳು ನಿಲ್ಲಬಾರ್ದು. ಹಾಗಾಗಿ ಅದಕ್ಕೆ ಇಮ್ಯುನಿಟಿ ಕೊಟ್ಟಿದ್ದಾರೆ. ಇನ್ನೂ ಬೇರೆ ಬೇರೆ ರೀಸನ್ಸ್ ತುಂಬ ಇರುತ್ತೆ, ಆದರೆ ನಮ್ಗೆ ನೆನಪಿಟ್ಕೊಳ್ಳಿಕ್ಕೆ ಈ ಥರ ನಾವು ಇಟ್ಕೋಬಹುದು, ಅರ್ಥ ಮಾಡ್ಕೊಳ್ಳಿಕ್ಕೆ. ಇದು ಪ್ರೆಸಿಡೆಂಟು, ಗವರ್ನರ್ಗೆ ಇಮ್ಯುನಿಟಿ ಇದೆ. ಇದಾದ ಮೇಲೆ ಪಾರ್ಲಿಮೆಂಟಲ್ಲಿ ಇರ್ತಾರಲ್ವ ಅವರಿಗೆ ಫ್ರೀಡಮ್ ಆಫ್ ಸ್ಪೀಚ್ ಇನ್ ಪಾರ್ಲಿಮೆಂಟ್ ಆರ್ ಸ್ಟೇಟ್ ಲೆಜಿಸ್ಲೇಚರ್. ಇದು ಆರ್ಟಿಕಲ್ 105
ಸ್ಟೇಟಿಗೆ ಸಂಬಂಧಪಟ್ಟ 194 MP MLAಗಳೆಲ್ಲ ಇರ್ತಾರಲ್ವ, ಅವರಿಗೂ ಸಹ ಪಾರ್ಲಿಮೆಂಟಲ್ಲಿ ಫ್ರೀಡಮ್ ಇದೆ. ಏನು ಬೇಕಾದರೂ ಅವ್ರು ಮಾತನಾಡ್ಬೋದು. ಅವರು ಮಾತನಾಡಿರೋ ಒಂದು ಅಂಶ ಇಟ್ಕೊಂಡು ಅವ್ರ ಮೇಲೆ ಕ್ರಿಮಿನಲ್ ಪ್ರೊಸೀಡಿಂಗ್ಸ್ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಒಬ್ಬ MP MLA ತಾನು ಆರಿಸ್ಕೊಂಡು ಬಂದಿರುವಂತಹ ಆ ಒಂದು ಪ್ರದೇಶದ ವಿಷಯಗಳನ್ನು ಪ್ರಸ್ತಾಪ ಮಾಡಬೇಕಾದ್ರೆ ಅವನಿಗೆ ಏನಾದರೂ ತಪ್ಪು ಮಾಡಿದ್ರೆ, ತಪ್ಪು ಮಾತಾಡಿಬಿಟ್ರೆ, ಏನಾದರೂ ಅದ್ರ ಮೇಲೆ ನನಗೆ ಕೇಸ್ ಹಾಕಿಬಿಟ್ರೆ ಅನ್ನುವಂಥ ಭಯ ಇರಬಾರ್ದು. MP MLAಗಳಿಗೂ ಸಹ ಫ್ರೀಡಮ್ ಆಫ್ ಸ್ಪೀಚ್ ಇದೆ ಅಲ್ಲಿ ಪಾರ್ಲಿಮೆಂಟಲ್ಲಿ, ಸ್ಟೇಟ್ ಲೆಜಿಸ್ಲೇಚರಲ್ಲಿ. ಇದಾದಮೇಲೆ ಆರ್ಟಿಕಲ್ 31C ಇದನ್ನು ದೀಸ್ ಲಾಸ್ ಮೇಡ್ ಟು implement directive principles ಮುಂದೆ ಬರುತ್ತೆ. ಅದು ಆರ್ಟಿಕಲ್ 39B and C cannot be challenged under ಆರ್ಟಿಕಲ್ 14. ಡೈರೆಕ್ಟಿವ್ ಪ್ರಿನ್ಸಿಪಲ್ಗಳನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಕೆಲವೊಂದು ಲಾಗಳನ್ನು ಮಾಡಿದ್ದಾರೆ. ಲಾಸ್ ಮೇಡ್ ಟು ಇಂಪ್ಲಿಮೆಂಟ್ ಡೈರೆಕ್ಟಿವ್ ಪ್ರಿನ್ಸಿಪಲ್ಲು, ಅದನ್ನು ಸಹ ಚಾಲೆಂಜ್ ಮಾಡಲಿಕ್ಕೆ ಆಗೋದಿಲ್ಲ. ನೆಕ್ಸ್ಟ್, ಈಗ 4th, ಫಾರಿನ್ ರೂಲರ್ಸ್, ಅಂಬಾಸಿಡರ್ಗಳು, ಡಿಪ್ಲೊಮ್ಯಾಟ್ಸ್ ಅವರಿಗೂ ಸಹ ಇಮ್ಯುನಿಟಿ ಇದೆ. ಇಮ್ಯುನಿಟಿ ಫ್ರಾಮ್ ಇಂಡಿಯನ್ ಕೋರ್ಟ್ಸ್. ಅದಾದಮೇಲೆ UNO ಮತ್ತು ಅದರ ಏಜೆನ್ಸಿಗೆ, ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್, ವಿಶ್ವಸಂಸ್ಥೆ ಮತ್ತು ಅದರ ಏಜೆನ್ಸೀಸ್ ಅವರಿಗೂ ಸಹ ಡಿಪ್ಲೊಮ್ಯಾಟಿಕ್ ಇಮ್ಯುನಿಟಿ ಇದೆ. ನೋಡಿ, ಇಲ್ಲಿ ಫಾರಿನ್ ರೂಲರ್ಸು, ಅಂಬಾಸಿಡರ್ಸು ಎಲ್ಲ ಇದ್ದಾರಲ್ವಾ, ಅವರ ಕಂಟ್ರಿಗೆ ಸೇರಿರೋರು. ಅವರ ಕಂಟ್ರಿ ಸೇರಿ ಇಲ್ಲಿ ಅವರ ದೇಶವನ್ನು ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಇಂಟರ್ನ್ಯಾಷನಲ್ ಲಾ ಅಂಡರಲ್ಲಿ ಅವರನ್ನು ಅರೆಸ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಇಂಡಿಯನ್ ಕೋರ್ಟ್ಸ್ಗಳು ಅವ್ರನ್ನ ಅರೆಸ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಅರೆಸ್ಟ್ ಮಾಡಬೇಕು ಅಂತಂದರೆ ಅದನ್ನು ಲೀಗಲ್ ಪ್ರೊಸೀಡಿಂಗ್ಸ್ ಬೇರೆ ಇರುತ್ತೆ. ಇಂಟರ್ನ್ಯಾಷನಲ್ ಲಾವನ್ನು ಅಪ್ಲೈ ಮಾಡಬೇಕಾಗತ್ತೆ, ಅವ್ರಿಗೆ ಅಪ್ಲೈ ಆಗೋದಿಲ್ಲ. ಒಂದು ವೇಳೆ US ಅಂಬಾಸಿಡರ್ ಬಂದು ಅವನಿಗೆ ಇಲ್ಲಿನ ಟ್ರಾಫಿಕ್ ರೂಲ್ ಗೊತ್ತಿರೋದಿಲ್ಲ, ಆವಾಗ ಅದನ್ನು ವೈಲೇಟ್ ಮಾಡಬಹುದು. ಎಷ್ಟೋ ಸಾರಿ ಏನಾದರೂ ಗೊತ್ತಿಲ್ಲದೆ ಇರೋ ಲಾಗಳಿರುತ್ತೆ. ಆವಾಗ ಏನು ಮಾಡಬೇಕಾಗುತ್ತೆ, ಇಂಡಿಯನ್ ಕೋರ್ಟ್ಸ್ಗಳು ಆ್ಯಕ್ಷನ್ ತಗೊಳ್ಳಿಕ್ಕೆ ಆಗೋದಿಲ್ಲ. ಅದನ್ನು ಡಿಪ್ಲೊಮ್ಯಾಟಿಕಲಿ ಹ್ಯಾಂಡಲ್ ಮಾಡಬೇಕಾಗುತ್ತೆ. ಲೀಗಲಿ ಅಲ್ಲ, ಅದು ಡಿಪ್ಲೊಮ್ಯಾಟಿಕ್ ರೀಸನ್ಗಳು, ಡಿಪ್ಲೊಮ್ಯಾಟಿಕ್ ಆ್ಯಕ್ಷನ್ಗಳಲ್ಲಿ ಬರ್ತಾ ಹೋಗುತ್ತೆ. ಇನ್ನು ಯುನೈಟೆಡ್ ನೇಷನ್ಸ್ದು ಯುನಿಸೆಫು, WHO ಎಲ್ಲ ಇರುತ್ತೆ. ಈಗ ಯಾರಾದರೂ ಯುನಿಸೆಫ್ ಇಂಡಿಯಾ ಆಫೀಸು ಅದರ ಮೇಲೆ ಏನಾದರೂ ಕೇಸ್ ಫೈಲ್ ಮಾಡಿದರೆ ಅದನ್ನು UN ಮಿಷನ್ ಅದರ ಪಾರ್ಟಾಗಿ ಕನ್ಸಿಡರ್ ಮಾಡ್ತಾರೆ. ಇಂಡಿಯನ್ ಕೋರ್ಟ್ಸ್ಗಳು ಅದನ್ನು ಹಿಯರ್ ಮಾಡೋದಿಲ್ಲ. ಭಾರತದ ನ್ಯಾಯಾಲಯ ಆ ಕೇಸನ್ನು ಕನ್ಸಿಡರ್ ಮಾಡೋದಿಲ್ಲ. ಅದು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಅಲ್ವಾ, ಅದಕ್ಕೆ ಸಂಬಂಧಪಟ್ಟಂಥ ಸಂಸ್ಥೆ ಬೇರೆಯೇ ಇದೆ, ಅಂತಾರಾಷ್ಟ್ರೀಯ ಮಟ್ಟದ್ದು. ಹಾಗಾಗಿ ಅದು ಎಲ್ಲದಕ್ಕೂ ಇಮ್ಯುನಿಟಿ ಕೊಟ್ಟಿದ್ದಾರೆ. ಇಟ್ಟು ಈಕ್ವಾಲಿಟಿ ನೆಕ್ಸ್ಟ್ ಬರುತ್ತೆ. ಇಷ್ಟು ನೋಡಿದ್ದು ಯಾವುದು, ಆರ್ಟಿಕಲ್ 14ನಲ್ಲಿ 2 ಕಾನ್ಸೆಪ್ಟ್ ಬಂತು. ನಿಮಗೆ ಆ್ಯಕ್ಟಿವ್ ರಿಕಾಲ್ ಮಾಡಿಸಿದ್ರೆ ಗೊತ್ತಾಗ್ತಾ ಹೋಗುತ್ತೆ. ನಿನ್ನೆದು ನೋಡಿ, ಇದನ್ನು ನಾನು ಮತ್ತೆ ಎಕ್ಸ್ಟ್ರಾ ಹೇಳೋದಿಲ್ಲ, ಜಸ್ಟ್ ಹಿಂದಿನ ಇದರದ್ದು 12, 13 ನೀವೇ ಹೇಳಬೇಕು. 12 ಏನು ಡಿಫೈನ್ ಮಾಡುತ್ತೆ, ರ್ಯಾಪಿಡಾಗಿ ಹೇಳಿ. 12 ಡಿಫೈನ್ ಮಾಡೋದು ಸ್ಟೇಟನ್ನು, ಯಾವ ಪರ್ಪಸ್ಸಿಗೆ, ಫಂಡಮೆಂಟಲ್ ರೈಟ್ಸ್ ಪರ್ಪಸ್ಸಿಗೆ. ಯಾವ 4 ಮೇನ್ ಗ್ರೂಪ್ಸ್ ಇದೆ ಸ್ಟೇಟಲ್ಲಿ, ಯೂನಿಯನ್ ಗೌರ್ಮೆಂಟು, ಪಾರ್ಲಿಮೆಂಟು, ಸ್ಟೇಟ್ ಗೌರ್ಮೆಂಟು, ಲೆಜಿಸ್ಲೇಚರು, ಲೋಕಲ್ ಅಥಾರಿಟೀಸ್ಗಳು, ಅದರ್ ಗೌರ್ಮೆಂಟ್ ಬೇರೆ ಅಥಾರಿಟಿಗಳು, LIC, ONGC.
ಸ್ಟೇಟ್ ಯಾಕೆ ಡಿಫೈನ್ ಮಾಡಬೇಕು ಅಂದರೆ ಯಾವ ಅಥಾರಿಟೀಸ್ಗಳು ಅಂತ ಗೊತ್ತಾಗಲಿಕ್ಕೆ. ಆಮೇಲೆ ನಾವು ಚಾಲೆಂಜ್ ಮಾಡಬಹುದು, ಇವು ಫಂಡಮೆಂಟಲ್ ರೈಟನ್ನು ವೈಲೇಟ್ ಮಾಡಿದೆ ಅಂತ. ಪ್ರೈವೇಟ್ ಬಾಡಿಯನ್ನು ಸ್ಟೇಟ್ ಅಂತ ಟ್ರೀಟ್ ಮಾಡಬಹುದಾ? ಮಾಡಬಹುದು. ಗೌರ್ಮೆಂಟ್ ಫಂಕ್ಷನ್ ಮಾಡ್ತಾ ಇದ್ದರೆ, ಸ್ಟೇಟಿನ ಇನ್ಸ್ಟ್ರೂಮೆಂಟ್ ಆಗಿದ್ದರೆ ಮಾಡಬಹುದು. ಆರ್ಟಿಕಲ್ 12ನ ಒಂದು ಲೈನಲ್ಲಿ ಹೇಳೋದಾದರೆ, ಸ್ಟೇಟ್ ಮೀನ್ಸ್ ಆಲ್ ಗೌರ್ಮೆಂಟ್ ಲೆವೆಲ್ಸ್ ಆ್ಯಂಡ್ ದರ್ ಏಜೆನ್ಸೀಸ್ ಹೂಸ್ ಆ್ಯಕ್ಷನ್ಸ್ ಮಸ್ಟ್ ರೆಸ್ಪೆಕ್ಟ್ ಫಂಡಮೆಂಟಲ್ ರೈಟ್ಸ್. ಆರ್ಟಿಕಲ್ 13 ಏನು ಹೇಳುತ್ತೆ? ಎನಿ ಲಾ ಬಗ್ಗೆ ಹೇಳೋದು ಇದು. ಫಂಡಮೆಂಟಲ್ ರೈಟ್ಸನ್ನು ವೈಲೇಟ್ ಮಾಡಿದರೆ ಅದು ವಾಯ್ಡ್, ಇನ್ವ್ಯಾಲಿಡ್. ಕೋರ್ಟು ಅದನ್ನು ಸ್ಟ್ರೈಕ್ ಡೌನ್ ಮಾಡುತ್ತೆ. ವಿಚ್ ಕೋರ್ಟ್ ಸ್ಟ್ರೈಕ್ ಡೌನ್ ಮಾಡೋದು? ಯಾವ್ಯಾವ ಕೋರ್ಟು? ಸುಪ್ರೀಂ ಕೋರ್ಟು ಆರ್ಟಿಕಲ್ 32, ಹೈಕೋರ್ಟು ಆರ್ಟಿಕಲ್ 226. ಲಾ ಅಂತಂದರೆ ಏನು? ಆರ್ಟಿಕಲ್ 13 ಅಂಡರಲ್ಲಿ ಏನೇನು ಬರುತ್ತೆ? ಆ್ಯಕ್ಟು, ಆರ್ಡಿನೆನ್ಸಸ್ಸು, ರೂಲ್ಸು, ರೆಗ್ಯುಲೇಷನ್ನು, ಬೈಲಾಸು, ನೋಟಿಫಿಕೇಷನ್ನು, ಕಸ್ಟಮ್ ವಿತ್ ಲೀಗಲ್ ಫೋರ್ಸು ಎಲ್ಲ ಬರುತ್ತೆ. ವಾಟ್ ಈಸ್ ಜುಡಿಷಿಯಲ್ ರಿವ್ಯೂ ಅಂಡರ್ ಆರ್ಟಿಕಲ್ 13? ಜುಡಿಷಿಯಲ್ ರಿವ್ಯೂ ಹೇಳಿ. ಪವರ್ ಆಫ್ ಕೋರ್ಟ್ಸ್ ಅದು. ಫಂಡಮೆಂಟಲ್ ರೈಟನ್ನು ಯಾವುದಾದ್ರೂ ಲಾ ವೈಲೇಟ್ ಮಾಡಿದರೆ ಅದನ್ನು ವಾಯ್ಡ್ ಅಂತ ಡಿಕ್ಲೇರ್ ಮಾಡಲಿಕ್ಕೆ. ಯಶವಂತ ಭಾರತಿ ಕೇಸ್ನಲ್ಲಿ ಆರ್ಟಿಕಲ್ 13ಗೆ ಸಂಬಂಧಪಟ್ಟಾಗ ಏನು ಹೇಳಿದರು? ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ಸು ಸಹ ಸ್ಟ್ರಕ್ ಡೌನ್ ಮಾಡಬಹುದು ಒಂದು ವೇಳೆ ಆ ಅಮೆಂಡ್ಮೆಂಟ್ಗಳು ಫಂಡಮೆಂಟಲ್ ರೈಟ್ಸ್ಗಳನ್ನು ವೈಲೇಟ್ ಮಾಡಿದರೆ. ಅದರಲ್ಲೂ ಆ ಕೇಸ್ನಲ್ಲಿ ಬೇಸಿಕ್ ಸ್ಟ್ರಕ್ಚರನ್ನು ವೈಲೇಟ್ ಮಾಡಿದರೆ ಅಮೆಂಡ್ಮೆಂಟ್ಗಳನ್ನು ಸಹ ಸ್ಟ್ರಕ್ ಡೌನ್ ಮಾಡಬಹುದು. ಈಗ ಹೇಳಿ ಇವತ್ತಿಂದು, ಟು ಹೂಮ್ ಡಸ್ ಆರ್ಟಿಕಲ್ 14 ಅಪ್ಲೈ? ಯಾರಿಗೆ ಅಪ್ಲೈ ಆಗುತ್ತೆ ಆರ್ಟಿಕಲ್ 14? ಹೇಳಿ, ಯಾರ್ಯಾರಿಗೆ? ಆಲ್ ಪರ್ಸನ್, ಸಿಟಿಸನ್ಸು, ಫಾರಿನರ್ಸು, ಲೀಗಲ್ ಎಂಟಿಟೀಸು ಎಲ್ರಿಗೂ ಅಪ್ಲೈ ಆಗುತ್ತೆ. ವಾಟ್ ಆರ್ ದ ಟೂ ಕಾನ್ಸೆಪ್ಟು? ಎರಡು ಕಾನ್ಸೆಪ್ಟ್ ಯಾವ್ದು? ಈಕ್ವಾಲಿಟಿ ಬಿಫೋರ್ ಲಾ ಅದು ಬ್ರಿಟಿಷ್ದು, ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ ಅಮೆರಿಕನ್ದು. ಈಕ್ವಾಲಿಟಿ ಬಿಫೋರ್ ಲಾ ಎಕ್ಸ್ಪ್ಲೇನ್ ಮಾಡಿ. ನೋ ಪರ್ಸನ್ ಈಸ್ ಅಬೌವ್ ದಿ ಲಾ, ಆಲ್ ಆರ್ ಸಬ್ಜೆಕ್ಟೆಡ್ ಟು ದು ಸೇಮ್ ಲಾ. ಕಾನೂನಿಗಿಂತ ದೊಡ್ಡವರು ಯಾರೂ ಅಲ್ಲ, ಎಲ್ರಿಗೂ ಒಂದೇ ಲಾ ಅಪ್ಲೈ ಆಗುತ್ತೆ. ಈಕ್ವಲ್ ಪ್ರೊಟೆಕ್ಷನ್ ಲಾ ಎಕ್ಸ್ಪ್ಲೇನ್ ಮಾಡಿ. ಲೈಕ್ ಕೇಸಸನ್ನು ಒಂದೇ ಥರ ಟ್ರೀಟ್ ಮಾಡೋದು. ಲೈಕ್ ಕೇಸಸ್ ಶುಡ್ ಬಿ ಟ್ರೀಟೆಡ್ ಅಲೈಕ್. ಸಿಮಿಲರ್ ಸಿಚುವೇಶನ್ ಮಸ್ಟ್ ರಿಸೀವ್ ಈಕ್ವಲ್ ಲೀಗಲ್ ಟ್ರೀಟ್ಮೆಂಟ್. ಒಂದೇ ಸಿಚುವೇಶನ್ ಇದ್ದರೆ ಒಂದೇ ಲೀಗಲ್ ಟ್ರೀಟ್ಮೆಂಟ್, ಬೇರೆದಿದ್ದರೆ ಡಿಫ್ರೆಂಟ್. ರೂಲ್ ಆಫ್ ಲಾ ಅಂತಂದರೆ ಅದು A.V. ಡೈಸಿ ಅವರ ಕಾನ್ಸೆಪ್ಟು. ಆರ್ಬಿಟ್ರರಿ ಪವರ್ ಇರಬಾರ್ದು, ಈಕ್ವಾಲಿಟಿ ಬಿಫೋರ್ ಲಾ ಇರಬೇಕು, ಪ್ರೊಟೆಕ್ಷನ್ ಆಫ್ ರೈಟ್ಸ್, ಮೂರಿದೆ ಅದರಲ್ಲಿ, ಮೂರು ಇಂಪಾರ್ಟೆಂಟು. 3 ಪ್ರಿನ್ಸಿಪಲ್ಲು ಈಗ ಹೇಳಿ, ಯಾವ್ಯಾವ 3 ಪ್ರಿನ್ಸಿಪಲ್ಲು? ನೋ ಆರ್ಬಿಟ್ರರಿ ಪವರು, ಈಕ್ವಾಲಿಟಿ ಬಿಫೋರ್ ಕೋರ್ಟ್ಸು, ಪ್ರೈಮಸಿ ಆಫ್ ಇಂಡಿವಿಜುವಲ್ ರೈಟ್ಸ್. ಈ ಥರ ನೆನಪಿಟ್ಕೊಳ್ಳಿ, ಮೂರು ಈ ವರ್ಡಿಂಗ್ಸ್ ಇಂಪಾರ್ಟೆಂಟ್. ಕ್ಲಾಸಿಫಿಕೇಷನ್ ಅಂಡರ್ ಆರ್ಟಿಕಲ್ 14 ಅಲೌಡ್. ಕ್ಲಾಸಿಫಿಕೇಷನ್ ಅಲೋ ಮಾಡಿದಾರಾ? ರೀಸನಬಲ್ ಕ್ಲಾಸಿಫಿಕೇಷನ್. ಇಲ್ಲಿ ರಿಸ್ಟ್ರಿಕ್ಷನ್ಸ್ ಅಂತ ಹೇಳೋದಿಲ್ಲ, ಕ್ಲಾಸಿಫಿಕೇಷನ್ ಅಂತ ನೆನಪಿಟ್ಕೊಳ್ಳಿ. ಆರ್ಟಿಕಲ್ 14 ಅಂಡರಲ್ಲಿ ಎಸ್, ರೀಸನಬಲ್ ಕ್ಲಾಸಿಫಿಕೇಷನ್ ಅಲೌಡ್, ಬಟ್ ಕ್ಲಾಸ್ ಲೆಜಿಸ್ಲೇಷನ್ ಇಸ್ ಪ್ರೊಹಿಬಿಟೆಡ್. ಕ್ಲಾಸ್ ಲೆಜಿಸ್ಲೇಷನ್ ಇರಬಾರ್ದು. ನೆಕ್ಸ್ಟ್ ಗೊತ್ತಾಗುತ್ತೆ ನಿಮಗೆ ನೋಡಿ. 2 ಕಂಡೀಷನ್ಸ್ ರೀಸನಬಲ್ ಕ್ಲಾಸಿಫಿಕೇಷನ್ಗೆ. ಏನು ಕಂಡೀಷನ್ನು? ಮೊದಲನೇದು ಇಂಟೆಲಿಜಿಬಲ್ ಡಿಫರೆನ್ಷಿಯಾ, ಎರಡನೇದು ರ್ಯಾಷನಲ್ ನೆಕ್ಸಸ್ ವಿತ್ ದಿ ಲಾಸ್ ಆಬ್ಜೆಕ್ಟಿವ್. ರೀಸನಬಲ್ ಕ್ಲಾಸಿಫಿಕೇಷನ್. ಇಂಟೆಲಿಜೆಂಟ್ ಡಿಫರೆನ್ಷಿಯಾ ಅರ್ಥ ಆಗಿದೆಯಾ? ನೆನಪಾಗ್ತಾ ಇದೆಯಾ? ಏನು ಇಂಟೆಲಿಜೆಂಟ್ ಡಿಫರೆನ್ಷಿಯಾ ಅಂತಂದರೆ ಹೇಳಿ, ಎಕ್ಸಾಂಪಲ್ ಕೊಡೋದಕ್ಕೆ. ಇಂಟೆಲಿಜಿಬಲ್ ಡಿಫರೆನ್ಷಿಯಾ ಕೇಳಿದಾಗ ಅಲ್ಲಿ ಬಾಯಿ ಬಿಟ್ಟು ಹೇಳ್ತಾ ಇರಬೇಕು ನೀವು, ಎಫೆಕ್ಟಿವ್ ಆಗಿ ನೀವು ಕಲಿತಾ ಇದ್ದೀರಿ ಅಂತ. ಇಲ್ಲದಿದ್ದರೆ ಬೇರೆ ಫಿಲ್ಮ್ ಥರ ಏನೇನೋ ನೋಡ್ಕೊಂಡು ಮುಂದೆ ಹೋಗೋದಾದರೆ ನೋಡೋ ಅವಶ್ಯಕತೆಯೇ ಇಲ್ಲ. ನೀವು ಬೇರೆ ಯಾವುದಾದ್ರೂ ಸಿಂಪಲ್ ಆಗಿರೋ ವೀಡಿಯೋ ನೋಡಿ ಮುಗಿಸ್ಬಹುದು. ಆದರೆ ನೀವು ಅದು ನೆನಪಿಟ್ಕೊಳ್ಬೇಕು ಮತ್ತು ನಿಮ್ಗೆ ಅದು ಅರ್ಥ ಆಗಿರಬೇಕು. ಎರಡು ಇಂಪಾರ್ಟೆಂಟ್ ನನಗೆ. ಹಾಗಾಗಿ ಇಂಟೆಲಿಜೆಂಟ್ ಡಿಫರೆನ್ಷಿಯಾ ಏನು ಹಾಗಂತಂದರೆ ಏನು ಹೇಳಿದ್ದೀರಾ ಅಂತ ಅಂದ್ಕೊಳ್ತೇನೆ. ಇಂಟೆಲಿಜಿಬಲ್ ಡಿಫರೆನ್ಷಿಯಾನ ಪ್ರತಿ ಸಾರಿನೂ ನಾನೇ ಹೇಳಲ್ಲ, ನಿಮಗದು ಗೊತ್ತಾಗಿರಬೇಕು. ಗೊತ್ತಾಗದೇ ಇದ್ದರೆ ತಕ್ಷಣ ಹೋಗಿ ಏನು ಆನ್ಸರ್ ನೋಡಿ, ಒಂದು ಸಾರಿ ಆನ್ಸರ್ ನೋಡಿ ಅದನ್ನು ಕರೆಕ್ಟಾಗಿ ನೀವು ಅರ್ಥ ಮಾಡ್ಕೊಳ್ಬೇಕು. ಒಂದು ಸಾರಿ ನೋಟ್ಸ್ ತೆಗೆದು ನೋಡಿದ್ರು ಅಲ್ಲ ಪರವಾಗಿಲ್ಲ. ಕ್ಲಿಯರ್ ಡಿಸ್ಟಿಂಕ್ಷನ್. ಸ್ಪೆಷಲ್ ಲಾಸ್ ಫಾರ್ ಆರ್ಮ್ಡ್ ಫೋರ್ಸಸ್ ಪರ್ಸನಲ್ ಡ್ಯೂ ಟು ದರ್ ಡ್ಯೂಟೀಸ್. ಇನ್ನು ನೆಕ್ಸ್ಟ್ ಇದು ರೀಸನಬಲ್ ಕ್ಲಾಸಿಫಿಕೇಷನ್ನು. ಎಕ್ಸಾಂಪಲ್ ಕೊಡಿ. ಇಲ್ಲಿರೋ ಎಕ್ಸಾಂಪಲೇ ಅಂತಲ್ಲ, ಬೇರೆ ಕೊಡ್ಬೋದು. ಆರ್ಮ್ಡ್ ಫೋರ್ಸಸ್ಸು ಪರ್ಸನಲ್ಲು, ಅವರಿಗೆ ಡ್ಯೂಟಿ ಇರುತ್ತೆ, ಅವರಿಗೋಸ್ಕರ ಸ್ಪೆಷಲ್ ಲಾ ಕ್ರಿಯೇಟ್ ಮಾಡೋದು. ಎಕ್ಸೆಪ್ಷನ್ಸ್ ಟು ಈಕ್ವಾಲಿಟಿ ಬಿಫೋರ್ ಲಾ. ಏನು ಎಕ್ಸೆಪ್ಷನು?
ಪ್ರೆಸಿಡೆಂಟು ಗವರ್ನರ್ಗೆ ಇಮ್ಯುನಿಟಿ ಇದೆ, ಲೆಜಿಸ್ಲೇಟಿವ್ ಪ್ರಿವಿಲೇಜಸ್ ಇದೆ, 31C ಪ್ರೊಟೆಕ್ಷನ್ ಇದೆ, ಡಿಪ್ಲೊಮ್ಯಾಟಿಕ್ ಇಮ್ಯುನಿಟಿ ಇದೆ. ಆರ್ಟಿಕಲ್ 361 ಯಾವುದ್ರ ಬಗ್ಗೆ ಹೇಳುತ್ತೆ? ಪ್ರೆಸಿಡೆಂಟು ಗವರ್ನರ್ ಇಮ್ಯುನಿಟಿ ಯಾವುದರಿಂದ? ಕ್ರಿಮಿನಲ್ ಪ್ರೊಸೀಡಿಂಗ್ಸು ಡ್ಯೂರಿಂಗ್ ದರ್ ಟರ್ಮ್. ಲೆಜಿಸ್ಲೇಟಿವ್ ಪ್ರಿವಿಲೇಜಸ್ ಆರ್ಟಿಕಲ್ 105, 194 ಅದರ ಅಂಡರಲ್ಲಿ ಏನು? ಮೆಂಬರ್ ಆಫ್ ಪಾರ್ಲಿಮೆಂಟು, ಸ್ಟೇಟ್ ಲೆಜಿಸ್ಲೇಚರ್ಗಳಿಗೆ ಇಮ್ಯುನಿಟಿ ಇದೆ. ಅವರು ಏನು ವೋಟ್ ಮಾಡ್ತಾರೆ, ಏನು ಸ್ಪೀಚ್ ಮಾಡ್ತಾರೆ, ಅದರ ಆಧಾರದ ಮೇಲೆ ಅವರನ್ನು ಬಂಧಿಸೋ ಹಾಗಿಲ್ಲ. ಆರ್ಟಿಕಲ್ 31C ಏನು? ಕೆಲವೊಂದು ಲಾಗಳನ್ನು ಪ್ರೊಟೆಕ್ಟ್ ಮಾಡುತ್ತೆ. ಯಾಕಂತಂದರೆ ಡೈರೆಕ್ಟಿವ್ ಪ್ರಿನ್ಸಿಪಲ್ಗಳನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ. ಆ ಥರ ಲಾಗಳನ್ನು ಮಾಡಿದಾಗ ಅದನ್ನು ಚಾಲೆಂಜ್ ಮಾಡಲಿಕ್ಕೆ ಆಗೋದಿಲ್ಲ. ಆರ್ಟಿಕಲ್ 14, ಆರ್ಟಿಕಲ್ 19 ಅಂತ ಹೇಳಿ ಚಾಲೆಂಜ್ ಮಾಡಲಿಕ್ಕೆ ಆಗೋದಿಲ್ಲ. DPSP ಮತ್ತು ಫಂಡಮೆಂಟಲ್ ರೈಟ್ಸ್ ಅದು ಎರಡರ ನಡುವೆ ಕೆಲವೊಂದು ದ್ವಂದ್ವಗಳು ಬರ್ತಾ ಹೋಗುತ್ತೆ. ಅದನ್ನು ಮುಂದೆ ಬರೆಸ್ತೇನೆ ನಾನು. ಒಂದು ಸಾರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಮುಗಿಸ್ಕೊಂಡು ಕೆಲವೊಂದು ನೋಟ್ಸ್ ಬರೆಸಲಿಕ್ಕಿದೆ ಸಪ್ರೇಟಾಗಿ, ಅದು ಮೇನ್ಸ್ ಸ್ಪೆಸಿಫಿಕ್ ಟಾಪಿಕ್ಕು. ಅದನ್ನು ಬರೆಸ್ತೇನೆ ಮುಂದೆ. ವೈ ಡು ಡಿಪ್ಲೊಮ್ಯಾಟ್ಸ್ ಆ್ಯಂಡ್ ಫಾರಿನ್ ರೂಲರ್ಸ್ ಹ್ಯಾವ್ ಇಮ್ಯುನಿಟಿ? ಅವರಿಗೆ ಯಾಕೆ ಇಮ್ಯುನಿಟಿ ಇದೆ? ಇಂಟರ್ನ್ಯಾಷನಲ್ ಲಾ ಮತ್ತು ಡಿಪ್ಲೊಮ್ಯಾಟಿಕ್ ಕನ್ವೆನ್ಷನ್ ಇಂಪಾರ್ಟೆಂಟಲ್ಲಿ. ಹೌ ಡಸ್ ಇಕ್ವಾಲಿಟಿ ರಿಲೇಟ್ ಟು ಜಸ್ಟಿಸ್? ಜಸ್ಟಿಸ್ಸಿಗೆ ಇಕ್ವಾಲಿಟಿ ಹೇಗೆ ರಿಲೇಟ್ ಆಗುತ್ತೆ? ಇಕ್ವಾಲಿಟಿಯಿಂದ ಫೇರ್ನೆಸ್ಸು ಮತ್ತು ಬೇಸಿಕ್ ಜಸ್ಟಿಸ್ಸಿನ ಒಂದು ಫಾರ್ಮ್ಗಳು ನಮಗೆ ಸಿಗುತ್ತೆ. ಅದರಿಂದಾಗಿ ಡೆಮೋಕ್ರಸಿಗೆ ಬೇಕಾದಂಥ ವ್ಯಾಲ್ಯೂಗಳು ನಾವು ಫಾರ್ಮ್ ಮಾಡ್ಬೋದು. ಪ್ರಜಾಪ್ರಭುತ್ವ ತತ್ವಗಳನ್ನು ಚೆನ್ನಾಗಿ ರೂಢಿಸ್ಕೊಂಡು ಹೋಗ್ಬೋದು. ಇದು ಎಕ್ಸಾಕ್ಟ್ ಅಂದರೆ ಫ್ಯಾಕ್ಚುವಲ್ ಏನಲ್ಲ, ಮೇನ್ಸಿಗೆ ಎಲ್ಲಾದರೂ ಹೆಲ್ಪ್ ಆಗಲಿಕ್ಕೆ. ವೈ ಈಸ್ ಈಕ್ವಾಲಿಟಿ ನಾಟ್ ಅಬ್ಸಲ್ಯೂಟ್? ಯಾಕೆ ಅಬ್ಸಲ್ಯೂಟ್ ಅಲ್ಲ? ಅಬ್ಸಲ್ಯೂಟ್ ಯಾಕಲ್ಲ ಅಂತಂದರೆ ರೀಸನೇಬಲ್ ಎಕ್ಸೆಪ್ಷನ್ಸ್ ಇದೆ. ಅದರಿಂದ ಇಂಡಿವಿಜುವಲ್ ಲಿಬರ್ಟಿ ಮತ್ತು ಪಬ್ಲಿಕ್ ಇಂಟ್ರೆಸ್ಟ್ ಈ ಎರಡನ್ನ ಸಹ ನಾವು ಮ್ಯಾನೇಜ್ ಮಾಡಬೇಕಾಗುತ್ತೆ ಅಲ್ವಾ? ಪಬ್ಲಿಕ್ ಇಂಟ್ರೆಸ್ಟ್ ಇಂಪಾರ್ಟೆಂಟು, ಇಂಡಿವಿಜುವಲ್ ಲಿಬರ್ಟಿ ಎರಡೂ ಇಂಪಾರ್ಟೆಂಟು. ಅದು ಎರಡನ್ನ ಬ್ಯಾಲೆನ್ಸ್ ಮಾಡಲಿಕ್ಕೆ ರೀಸನೇಬಲ್ ಎಕ್ಸೆಪ್ಷನ್ಗಳನ್ನು ಹಾಕ್ತೇವೆ ನಾವು. ಆರ್ಟಿಕಲ್ 14 ಒಂದು ಸೆಂಟೆನ್ಸಲ್ಲಿ ಹೇಳಿ. ಇಟ್ ಎನ್ಶೋರ್ಸ್ ಈಕ್ವಾಲಿಟಿ ಬಿಫೋರ್ ಲಾ ಆ್ಯಂಡ್ ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ ಫಾರ್ ಆಲ್ ಪರ್ಸನ್ಸ್. ವಾಟ್ ಈಸ್ ದಿ ಮೇನ್ ಎಸೆನ್ಸ್ ಆಫ್ ಈಕ್ವಾಲಿಟಿ ಇನ್ ಡೆಮೋಕ್ರಸಿ? ಏನಾದರೂ ನಿಮ್ಗೆ ಅನಿಸಿದ್ದು ಹೇಳಿ ಅಷ್ಟೇ. ಆಲ್ ಇಂಡಿವಿಜುವಲ್ಸ್ ಆರ್ ಟ್ರೀಟೆಡ್ ಈಕ್ವಲಿ ಇನ್ ಲಾ ಆ್ಯಂಡ್ ಗವರ್ನೆನ್ಸ್. ಲಾ ಮತ್ತು ಗವರ್ನೆನ್ಸ್ಗೆ ಸಂಬಂಧಪಟ್ಟ ಹಾಗೆ ಎಲ್ಲ ಇಂಡಿವಿಜುವಲ್ಸ್ಗಳನ್ನು ಈಕ್ವಲ್ ಆಗಿ ಟ್ರೀಟ್ ಮಾಡೋದು. ವಾಟ್ ಹ್ಯಾಪನ್ಸ್ ಇಫ್ ಅ ಲಾ ವೈಲೇಟ್ಸ್ ಆರ್ಟಿಕಲ್ 14? ಒಂದು ಲಾ ಆರ್ಟಿಕಲ್ 14 ವೈಲೇಟ್ ಮಾಡ್ತಾ ಇದೆ ಅಂತ ಅವಾಗೇನಾಗುತ್ತೆ? ಕೋರ್ಟ್ಸ್ ಕ್ಯಾನ್ ಡಿಕ್ಲೇರ್ ಇಟ್ ವಾಯ್ಡ್ ಥ್ರೂ ಜುಡಿಷಿಯಲ್ ರಿವ್ಯೂ. ಕೋರ್ಟು ಜುಡಿಷಿಯಲ್ ರಿವ್ಯೂ ಮೂಲಕ ಅದನ್ನು ವಾಯ್ಡ್ ಅಂತ ಡಿಕ್ಲೇರ್ ಮಾಡಬಹುದು. ವಾಟ್ ಈಸ್ ದ ಗೋಲ್ ಆಫ್ ಆರ್ಟಿಕಲ್ 12 to 14 ಟುಗೆದರ್? 12 to 14 ತನಕ ಏನು ಬಂತು? 12, 13, 14 ಮೂರು ನೋಡಿದ್ವಲ್ವಾ? 12 ಯಾವುದ್ರ ಬಗ್ಗೆ ಹೇಳುತ್ತೆ, 13 ಯಾವುದ್ರ ಬಗ್ಗೆ ಹೇಳುತ್ತೆ, 14 ಯಾವುದ್ರ ಬಗ್ಗೆ ಹೇಳುತ್ತೆ? ಗೋಲ್ ಏನು? ಕಲೆಕ್ಟಿವ್ಲಿ ಎನ್ಶೋರ್ಸ್ ಅಕೌಂಟೆಬಿಲಿಟಿ ಆಫ್ ಸ್ಟೇಟ್ಸ್ ಅಥಾರಿಟಿ ಆ್ಯಂಡ್ ಈಕ್ವಾಲಿಟಿ ಬಿಫೋರ್ ಲಾ. ಸ್ಟೇಟ್ ಅಥಾರಿಟಿಗಳ ಅಕೌಂಟೆಬಿಲಿಟಿ ಏನು, ಸ್ಟೇಟ್ ಅಂತಂದರೆ ಏನು, ಲಾ ಅಂತಂದರೆ ಏನು, ಈಕ್ವಾಲಿಟಿ ಬಿಫೋರ್ ಲಾ ಅಂತಂದರೆ ಏನು, ಇದನ್ನು ಇಷ್ಟಲ್ಲಿ ನೋಡಿದ್ವಿ. ಒಂದು ಸಾರಿ ರ್ಯಾಪಿಡಾಗಿ ಕೇಳ್ತಾ ಹೋಗ್ತೇನೆ, ತಕ್ಷಣ ರ್ಯಾಪಿಡಾಗಿ ರಿಕಾಲ್ ಮಾಡ್ಕೋಬೇಕು. ರ್ಯಾಪಿಡ್ ರಿಕಾಲು 12 ಏನು ಡಿಫೈನ್ ಮಾಡುತ್ತೆ? ಸ್ಟೇಟ್ ಯಾವ ಪರ್ಪಸ್ಸಿಗೆ? ಫಂಡಮೆಂಟಲ್ ರೈಟ್ಸ್. 4 ಮೇನ್ ಗ್ರೂಪ್ಸ್ ಯಾವುದು? ಗೌರ್ಮೆಂಟು, ಯೂನಿಯನು, ಸ್ಟೇಟ್ ಗೌರ್ಮೆಂಟು, ಲೋಕಲ್ ಅಥಾರಿಟಿ, ಅದರ್ ಅಥಾರಿಟಿ. ಡಿಫೈನಿಂಗ್ ಸ್ಟೇಟ್ ಯಾಕೆ ಇಂಪಾರ್ಟೆಂಟು? ಅಥಾರಿಟಿ ನಾವು ಚಾಲೆಂಜ್ ಮಾಡಲಿಕ್ಕೆ, ಫಂಡಮೆಂಟಲ್ ರೈಟ್ ವೈಲೇಟ್ ಆದಾಗ. ಪ್ರೈವೇಟ್ ಬಾಡಿ ಸ್ಟೇಟ್ ಆಗ್ಬೋದಾ? ಎಸ್ ಆಗ್ಬೋದು. ಆರ್ಟಿಕಲ್ 12 1 ಲೈನಲ್ಲಿ ಆಲ್ ಗೌರ್ಮೆಂಟ್ ಲೆವೆಲ್ಸು ಆ್ಯಂಡ್ ದರ್ ಏಜೆನ್ಸೀಸು whose actions must respect fundamental rights. 13 ಏನು ಯಾವುದಕ್ಕೆ ಸಂಬಂಧಪಟ್ಟಿರೋದು? ಎನಿ ಲಾ ಫಂಡಮೆಂಟಲ್ ರೈಟನ್ನು ವೈಲೇಟ್ ಮಾಡಿದರೆ ಕೋರ್ಟು ಸ್ಟ್ರೈಕ್ ಡೌನ್ ಮಾಡ್ಬೋದು. ಯಾವ ಕೋರ್ಟ್ ಸ್ಟ್ರೈಕ್ ಡೌನ್ ಮಾಡುತ್ತೆ? ಹೌದು, ಸುಪ್ರೀಂ ಕೋರ್ಟು, ಹೈಕೋರ್ಟ್. ಹೌದು, ಸುಪ್ರೀಂ ಕೋರ್ಟ್ ಯಾವುದು? ಆರ್ಟಿಕಲ್ ಯಾವುದು? ಆರ್ಟಿಕಲ್ 32. ಹೈಕೋರ್ಟು ಆರ್ಟಿಕಲ್ 226. ವಾಟ್ ಡಸ್ ಲಾ ಇನ್ಕ್ಲೂಡ್ ಇನ್ ಆರ್ಟಿಕಲ್ 13? ಲಾ ಅಂತಂದರೆ ಏನೇನು ಬರುತ್ತೆ? ಆ್ಯಕ್ಟು, ಆರ್ಡಿನೆನ್ಸಸ್ಸು, ರೂಲ್ಸು, ರೆಗ್ಯುಲೇಷನ್ನು, ಬೈಲಾಸು, ನೋಟಿಫಿಕೇಷನ್ನು, ಕಸ್ಟಮ್ಸ್ ವಿತ್ ಲೀಗಲ್ ಫೋರ್ಸು. ವಾಟ್ ಈಸ್ ಜುಡಿಷಿಯಲ್ ರಿವ್ಯೂ ಅಂಡರ್ ಆರ್ಟಿಕಲ್ 13? ಏನಾಗಂತಂದರೆ ಪವರ್ ಆಫ್ ಕೋರ್ಟ್ಸು ಫಂಡಮೆಂಟಲ್ ರೈಟ್ಸ್ ವೈಲೇಟ್ ಆದರೆ ಅದನ್ನು ವಾಯ್ಡ್ ಅಂತ ಡಿಕ್ಲೇರ್ ಮಾಡೋದು. ಕೇಶವಾನಂದ ಭಾರತಿ ಕೇಸಲ್ಲಿ ಏನು ಹೇಳಿದ್ದಾರೆ? ಅಮೆಂಡ್ಮೆಂಟ್ ಏನಾದರೂ ಬೇಸಿಕ್ ಸ್ಟ್ರಕ್ಚರಿಗೆ
ವೈಲೇಟ್ ಆಗ್ತಾ ಇದ್ದರೆ ಅದನ್ನು ಸ್ಟ್ರಕ್ ಡೌನ್ ಮಾಡ್ತಾರೆ. ಆರ್ಟಿಕಲ್ 14 ಯಾರಿಗೆ ಅಪ್ಲೈ ಆಗುತ್ತೆ? ಆಲ್ ಸಿಟಿಸನ್ಸ್, ಫಾರಿನರ್ಸ್, ಲೀಗಲ್ ಎಂಟಿಟೀಸ್ ಎಲ್ಲರಿಗೂ ಅಪ್ಲೈ ಆಗುತ್ತೆ. 2 ಕಾನ್ಸೆಪ್ಟ್ ಯಾವುದ್ಯಾವುದು ಆರ್ಟಿಕಲ್ 14 ಅಂಡರಲ್ಲಿ? ಈಕ್ವಾಲಿಟಿ ಬಿಫೋರ್ ಲಾ ಬ್ರಿಟಿಷ್ ಕಾನ್ಸೆಪ್ಟು, ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ ಅಮೇರಿಕನ್ ಕಾನ್ಸೆಪ್ಟು. ಪಾಸಿಟಿವ್ ಯಾವುದು, ನೆಗೆಟಿವ್ ಯಾವುದು ಇದು ಹೇಳಿ. ಪಾಸಿಟಿವ್ ಯಾವುದು, ನೆಗೆಟಿವ್ ಯಾವುದು? ಈಕ್ವಾಲಿಟಿ ಬಿಫೋರ್ ಲಾ ಪಾಸಿಟಿವಾ ನೆಗೆಟಿವಾ ನೋಡಿ. ಈಕ್ವಾಲಿಟಿ ಬಿಫೋರ್ ಲಾ ಪಾಸಿಟಿವಾ ನೆಗೆಟಿವಾ? ಈಕ್ವಾಲಿಟಿ ಬಿಫೋರ್ ಲಾ ಅನ್ನೋದು ಏನು ನೆಗೆಟಿವು, ಈಕ್ವಲ್ ಪ್ರೊಟೆಕ್ಷನ್ ಅನ್ನೋದು ಪಾಸಿಟಿವ್. ಈಕ್ವಾಲಿಟಿ ಬಿಫೋರ್ ಲಾ ಯಾರು ಕಾನೂನಿನ ಮುಂದೆ ದೊಡ್ಡವರಲ್ಲ, ಆಲ್ ಆರ್ ಸಬ್ಜೆಕ್ಟೆಡ್ ಟು ಸೇಮ್ ಲಾ. ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ ಅಂತಂದರೆ ಲೈಕ್ ಕೇಸಸನ್ನು ಒಂದು ಥರ ಟ್ರೀಟ್ ಮಾಡೋದು. ರೂಲ್ ಆಫ್ ಲಾ ಅಂತಂದರೆ AVIC ಕಾನ್ಸೆಪ್ಟ್. 3 ಪ್ರಿನ್ಸಿಪಲ್ಗಳು ಯಾವ್ದ್ಯಾವುದು ರೂಲ್ ಆಫ್ ಲಾದಲ್ಲಿ ಬರೋದು? ಈಗ ಹೇಳಿ, 3 ನೆನ್ಪು ಮಾಡ್ಕೊಳ್ಳಿ, 3 ಇಂಪಾರ್ಟೆಂಟ್. ಮೊದಲನೇದೇನು? ಆರ್ಬಿಟ್ರರಿ, ನೆನ್ಪು ಮಾಡ್ಕೊಳ್ಳಿ. ಎರಡನೇದು ಕೀವರ್ಡು ಈಕ್ವಾಲಿಟಿ. ಮೂರನೇದು ಪ್ರೈಮಸಿ, ಆ ನೋ ಆರ್ಬಿಟ್ರರಿ ಪವರು, ಈಕ್ವಾಲಿಟಿ ಬಿಫೋರ್ ಕೋರ್ಟ್ಸು, ಪ್ರೈಮಸಿ ಆಫ್ ಇಂಡಿವಿಜುವಲ್ ರೈಟ್ಸ್. ಕ್ಲಾಸಿಫಿಕೇಷನ್ ಅಲೋ ಮಾಡಿದಾರಾ ಆರ್ಟಿಕಲ್ 14ನಲ್ಲಿ? ಎಸ್, ರೀಸನಬಲ್ ಕ್ಲಾಸಿಫಿಕೇಷನ್ ಅಲೋ ಮಾಡಿದ್ದಾರೆ. 2 ಕಂಡೀಷನ್ನು ರೀಸನಬಲ್ ಕ್ಲಾಸಿಫಿಕೇಷನಿಗೆ. ಏನು? ಇಂಟೆಲಿಜಿಬಲ್ ಡಿಫ್ರೆನ್ಷಿಯಾ, ಹಾಗಂದ್ರೆ ಏನು? ಡಿಸ್ಟಿಂಕ್ಷನ್ ಇರಬೇಕು, ಕ್ಲಿಯರ್ ಡಿಸ್ಟಿಂಕ್ಷನ್ ಇರಬೇಕು. ಎರಡನೇದು ರ್ಯಾಷನಲ್ ಆಕ್ಸೆಸ್, ತರ್ಕಬದ್ಧವಾಗಿರಬೇಕು. ಆಬ್ಜೆಕ್ಟಿವ್ಸಿಗೆ ಅದು ಹೊಂದಾಣಿಕೆ ಆಗಬೇಕು. ಎಕ್ಸಾಂಪಲ್ ಕೊಡಿ ಯಾವುದಾದ್ರೂ, ಇಲ್ಲಿರೋದೇ ಕೊಡಬೇಕು ಅಂತಿಲ್ಲ. ರೀಸನಬಲ್ ಕ್ಲಾಸಿಫಿಕೇಷನಿಗೆ ಯಾವುದು? ಕೆಲವೊಂದು ಆರ್ಮಡ್ ಫೋರ್ಸಸ್ಗಳಿಗೆ ಸ್ಪೆಷಲ್ ಲಾಗಳನ್ನು ಕ್ರಿಯೇಟ್ ಮಾಡಿ ಅವರ ಡ್ಯೂಟೀಸ್ಗಳಿಗೋಸ್ಕರ ಮಾಡೋದು, ಅದು ರೀಸನಬಲ್ ಕ್ಲಾಸಿಫಿಕೇಷನ್. ನೆಕ್ಸ್ಟ್ ಎಕ್ಸೆಪ್ಷನ್ ಏನೇನು? ಈಕ್ವಾಲಿಟಿ ಬಿಫೋರ್ ಲಾ ಅಲ್ಲಿ ಪ್ರೆಸಿಡೆಂಟು, ಗವರ್ನರು, ಲೆಜಿಸ್ಲೇಟಿವ್ ಪ್ರಿವಿಲೇಜಸ್ಸು, ಆರ್ಟಿಕಲ್ 31C ಡಿಪ್ಲೊಮ್ಯಾಟಿಕ್ ಇಮ್ಯುನಿಟಿ. 361 ಏನು ಹೇಳುತ್ತೆ? ಯಾವುದಕ್ಕೋಸ್ಕರ ಇರೋದು? ಗವರ್ನರು ಪ್ರೆಸಿಡೆಂಟಿಗೆ ಇಮ್ಯುನಿಟಿ ಕೊಡುತ್ತೆ. ಯಾವುದರಿಂದ? ಕ್ರಿಮಿನಲ್ ಪ್ರೊಸೀಡಿಂಗ್ಸು. ಲೆಜಿಸ್ಲೇಟಿವ್ ಪ್ರಿವಿಲೇಜಸ್ಸು ಆರ್ಟಿಕಲ್ 105, 194 ಅಂಡರಲ್ಲಿ ಯಾರಿಗೆ ಕೊಡೋದು? ಇದು ಮೆಂಬರ್ ಆಫ್ ಪಾರ್ಲಿಮೆಂಟು ಮತ್ತು ಮೆಂಬರ್ ಆಫ್ ಸ್ಟೇಟ್ ಲೆಜಿಸ್ಲೇಚರ್ ಅವ್ರಿಗೆ ಕೊಡ್ತಾರೆ. ಅವರಿಗೆ ಇಮ್ಯುನಿಟಿ ಇರುತ್ತೆ. ಯಾವುದರಿಂದ? ಕ್ರಿಮಿನಲ್ ಪ್ರೊಸೀಡಿಂಗ್ಸಿಂದ. ಒಂದು ವೇಳೆ ಅವ್ರ ಸ್ಪೀಚು, ವೋಟ್ಸು ಏನೇ ಆದರೂ ಅವರು ಅದರ ಆಧಾರದ ಮೇಲೆ ಕ್ರಮ ಕೈಗೊಳ್ಳೋದಿಲ್ಲ. ಆರ್ಟಿಕಲ್ 31C ಏನು ಹೇಳುತ್ತೆ? ಆರ್ಟಿಕಲ್ 31C ಪ್ರೊಟೆಕ್ಟ್ ಲಾಸ್ ಮೇಡ್ ಟು ಇಂಪ್ಲಿಮೆಂಟ್ ಸರ್ಟೇನ್ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್. ಈ ಡೈರೆಕ್ಟಿವ್ ಪ್ರಿನ್ಸಿಪಲ್ಗಳನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಕೆಲವೊಂದು ಲಾಗಳನ್ನು ಮಾಡ್ತಾರೆ. ಅದನ್ನು ಆರ್ಟಿಕಲ್ 14, 19 ಅಂಡರಲ್ಲಿ ಚಾಲೆಂಜ್ ಮಾಡಲಿಕ್ಕೆ ಆಗೋದಿಲ್ಲ. ಇದು ಈಗ ಸ್ವಲ್ಪ ನಿಮ್ಗೆ ಅರ್ಥ ಆಗದೇ ಇರಬಹುದು. ಅಂದರೆ ಒಂದು ಸಾರಿ ಫಂಡಮೆಂಟಲ್ ರೈಟ್ಸು, DPSP ಎರಡೂ ನೋಡಿದಾಗ ಅರ್ಥ ಆಗುತ್ತೆ. ಡಿಪ್ಲೊಮ್ಯಾಟ್ಸಿಗೆ ಯಾಕೆ ಇಮ್ಯುನಿಟಿ ಕೊಟ್ಟಿದ್ದಾರೆ? ಇಂಟರ್ನ್ಯಾಷನಲ್ ಲಾ ಮತ್ತು ಡಿಪ್ಲೊಮ್ಯಾಟಿಕ್ ಕನ್ವೆನ್ಷನ್. ಈಕ್ವಾಲಿಟಿ ರಿಲೇಟ್ ಟು ಜಸ್ಟಿಸ್ಸು ಫೇರ್ನೆಸ್ ಎಲ್ಲ ಇಂಪಾರ್ಟೆಂಟು. ಈಕ್ವಾಲಿಟಿಯಿಂದ ಅದೆರಡು ಸಾಧ್ಯ ಆಗುತ್ತೆ, ಡೆಮೋಕ್ರಸಿ ಇಂಪ್ರೂವ್ ಆಗುತ್ತೆ. ವೈ ಈಸ್ ಈಕ್ವಾಲಿಟಿ ನಾಟ್ ಅಬ್ಸಲ್ಯೂಟು? ಯಾಕೆ ಅಬ್ಸಲ್ಯೂಟ್ ಅಲ್ಲ ಇದು? ಯಾಕಂದರೆ ರೀಸನಬಲ್ ಎಕ್ಸೆಪ್ಷನ್ಸ್ ಇದೆ. ಯಾಕೆ ಎಕ್ಸೆಪ್ಷನ್ಸ್ ಇದೆ? ಇಂಡಿವಿಜುವಲ್ ಲಿಬರ್ಟಿನೂ ಇಂಪಾರ್ಟೆಂಟು, ಪಬ್ಲಿಕ್ ಇಂಟ್ರೆಸ್ಟು ಇಂಪಾರ್ಟೆಂಟು. ಇದು ಎರಡನ್ನು ಬ್ಯಾಲೆನ್ಸ್ ಮಾಡಬೇಕು. ಆರ್ಟಿಕಲ್ 14 ಒಂದು ಸೆಂಟೆನ್ಸಲ್ಲಿ ಹೇಳೋದಾದರೆ, ಎನ್ಶೋರ್ಸ್ ಈಕ್ವಾಲಿಟಿ ಬಿಫೋರ್ ಲಾ, ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ ಫಾರ್ ಆಲ್ ಪರ್ಸನ್ಸ್. ಮೇನ್ ಎಸೆನ್ಸ್ ಆಫ್ ಈಕ್ವಾಲಿಟಿ ಇನ್ ಡೆಮೋಕ್ರಸಿ, ಎಲ್ಲರನ್ನ ಈಕ್ವಲ್ ಆಗಿ ಟ್ರೀಟ್ ಮಾಡೋದು ಲಾ ಮತ್ತು ಗವರ್ನೆನ್ಸಲ್ಲಿ. ಆರ್ಟಿಕಲ್ 14 ವೈಲೇಟ್ ಮಾಡಿದರೆ, ಒಂದು ಲಾ ವೈಲೇಟ್ ಮಾಡ್ತಾ ಇದೆ ಅಂದರೆ ಏನಾಗುತ್ತೆ? ಆವಾಗ ಕೋರ್ಟು ಜುಡಿಷಿಯಲ್ ರಿವ್ಯೂ ಮಾಡಿ ಅದನ್ನು ವಾಯ್ಡ್ ಅಂತ ಡಿಕ್ಲೇರ್ ಮಾಡುತ್ತೆ. ಆರ್ಟಿಕಲ್ 12 to 14 ಒಟ್ಟಾರೆ ಮೊದಲನೇದು ಸ್ಟೇಟು, ಆಮೇಲೆ ಲಾ, ಆಮೇಲೆ ಈಕ್ವಾಲಿಟಿ ಬಿಫೋರ್ ಲಾ. ಕಲೆಕ್ಟಿವ್ಲಿ ಇಟ್ ಎನ್ಶೋರ್ಸ್ ಅಕೌಂಟೆಬಿಲಿಟಿ ಆಫ್ ಸ್ಟೇಟ್ ಅಥಾರಿಟೀಸ್ ಆ್ಯಂಡ್ ಈಕ್ವಾಲಿಟಿ ಬಿಫೋರ್ ಲಾ. ಇದಿಷ್ಟು ಗೊತ್ತಾಗಿರ್ಬೋದು ಅಂತ ಅಂದ್ಕೊಳ್ತೇನೆ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ಲೈಕ್ ಮಾಡಲಿಕ್ಕೆ ಮರಿಬೇಡಿ. ಸ್ಟೇ ಹೆಲ್ದಿ, ಸ್ಟೇ ಫ್ಯಾಂಟಾಸ್ಟಿಕ್.